ನಾಟಕಕ್ಕೆ ಸ್ವಾಗತ. ಧಾತ್ರಿ ರಂಗಸಂಸ್ಥೆ ಅರ್ಪಿಸುವ ನಾಟಕೋತ್ಸವದ ದ್ವಿತೀಯ ದಿನದ ನಾಟಕ ಅಕ್ಕ ನಾಗಲಾಂಬಿಕೆ. ರಚನೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಸಾಣೆಹಳ್ಳಿ. ನಿರ್ದೇಶನ ಜಗದೀಶ್ ಆರ್ ಜಾಣಿ. ಇದೀಗ ನಿಮ್ಮ ಮುಂದೆ ನಾಟಕ ಅಕ್ಕ ನಾಗಲಾಂಬಿಕೆ. ಈ ನಮ್ಮ ಕಲ್ಯಾಣದಲ್ಲಿರುವ ಶರಣರು ಅಂತರ್ಜಾತಿ ವಿವಾಹ ಮಾಡಿದ್ದಲ್ಲದೆ ಮೋಸದಿಂದ ನಮ್ಮ ತಂದೆಯನ್ನು ಕೊಂದು ಹಾಕಿದ್ದಾರೆ. ಅವರು ಮತ್ತು ಅವರ ವಚನಗಳು ಎಲ್ಲೇ ಸಿಕ್ಕರು ಜೀವಂತವಾಗಿ ಸುಟ್ಟು ಹಾಕಿ ಆಗಲೇ ಪ್ರಭು ಶರಣರನ್ನು ಕೊಂದು ಹಾಕುತ್ತೇವೆ. ಶರಣರನ್ನು ಹಿಡಿಯಿರಿ. ಸಿಕ್ಕಲ್ಲಿ ಶರಣರ ಕಗ್ಗೋಲೆ ಮಾಡುವಂತೆ ವಚನಗಳ ಕಟ್ಟುಗಳಿಗೆ ಬೆಂಕಿ ಇಡುವಂತೆ ರಾಜನ ಆದೇಶವಾಗಿದೆ. ವಚನಗಳನ್ನು ನಾಶ ಮಾಡಲು ನಾವು ಬಿಡಬಾರದು. ಆಗಲೇ ತಾಯಿ ರಾತ್ರಿ ನಡೆಯಬಾರದು, ನಡೆದೇ ಹೋಯಿತು. ಏನದು ಚಿಕ್ಕಣ್ಣ? ಪ್ರಭು ಬಿಜ್ಜಳರ ಕೊಲೆ. ಕೊಲೆಯ ಆಪಾದನೆಯನ್ನು ಶರಣರ ಮೇಲೆ ಹೊರಿಸಿದ್ದಾರೆ ತಾಯಿ. ಏನು ಇದು? ಘೋರ ಅನ್ಯಾಯ. ಇದನ್ನು ತಾಯಿ, ಯುವರಾಜ ಸೋವಿದೇವನನ್ನು ಎತ್ತಿ ಕಟ್ಟಿದ್ದಾರೆ. ಸೈನಿಕರು ಶರಣರ ಬೆನ್ನು ಹತ್ತಿದ್ದಾರೆ. ನಾವು ಇಲ್ಲಿಂದ ಬೇಗ ಹೊರಡೋದೇ ಕ್ಷೇಮ. ಸರಿ, ಹಾಗಾದರೆ ನಡೆಯಿರಿ. ಶರಣರ ಆತ್ಮದಂತೆ
ಕಟ್ಟಿರುವ ವಚನ ಸಾಹಿತ್ಯವು ನಾಶವಾದಿತು. ಅದಕ್ಕೆ ನಾವು ಅವಕಾಶ ಕೊಡಬಾರದು. ತಾಯಿ, ನಮಗೇನಾದರೂ ಆಗಲಿ, ಆದರೆ ವಚನದ ಕಟ್ಟುಗಳನ್ನು ರಕ್ಷಿಸುವುದು ಹೇಗೆ? ಅವರೇನೇ ಮಾಡಲಿ, ಅದಕ್ಕೊಂದು ಪ್ರತಿತಂತ್ರವನ್ನು ಹೂಡಲೇಬೇಕಾಗಿದೆ. ವಚನಗಳನ್ನಷ್ಟೇ ಅಲ್ಲ, ನಾವೀಗ ನಮ್ಮ ಆತ್ಮರಕ್ಷಣೆಯೂ ಮಾಡಿಕೊಳ್ಳಬೇಕಾಗಿದೆ. ಸಂದರ್ಭ ಬಂದರೆ ಕತ್ತಿ ಸಹ ಹಿಡಿಯಲು ಸಿದ್ಧರಾಗಿರಬೇಕು. ಈ ವಿಚಾರವನ್ನು ಎಲ್ಲ ಶರಣರಿಗೆ ತಿಳಿಸಿ. ತಾಯಿ, ಈ ಕೆಲಸವನ್ನು ನಾನು ಮಾಡುತ್ತೇನೆ. ತಾವು ಆದಷ್ಟು ಬೇಗ ಇಲ್ಲಿಂದ ಹೊರಡಿ. ಈಗಲೇ ನಾವು 4-6 ಗುಂಪುಗಳಾಗಿ ವಚನದ ಕಟ್ಟುಗಳನ್ನು ಬೇರೆ ಬೇರೆ ಕಡೆ ಸಾಗಿಸೋಣ ತಾಯಿ. ಹೌದು ಹೌದು, ಹೌದು ಹೌದು. ಹೌದು, ದಾರಿಯಲ್ಲಿ ಸಿಕ್ಕುವ ನಂಬಿಕಸ್ಥರ ಮನೆ, ಮಠ, ದೇವಾಲಯಗಳಲ್ಲಿ ವಚನದ ಕಟ್ಟುಗಳನ್ನು ಕೊಟ್ಟು ಮುಂದೆ ಸಾಗೋಣ. ತಾಯಿ, ಸೊನ್ನಲಿಗೆಗೆ ಹೋಗುವ ಒಳದಾರಿ ನನಗೆ ಗೊತ್ತು. ಮೊದಲು ಸೊನ್ನಲಿಗೆಗೆ ಹೋಗೋಣ. ಕೆಲವರು ನಾಂದೇಡದ ಕಡೆ, ಇನ್ನು ಕೆಲವರು ಸೊಲ್ಲಾಪುರದ ಕಡೆ, ಹೀಗೆ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಗುಂಪುಗಳಾಗಿ ಹೊರಡೋಣ ತಾಯಿ. ಈ ಯಾತ್ರೆ ಶರಣ ಧರ್ಮದ ಮಹಾಯಾತ್ರೆ ಆಗಲಿ. ಶಿವಧೋ 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 ಶಿವಧೋ. ನಾವು ಸವಿಸುವ ಹಾದಿ ಹೂವಿನಂತದ್ದಲ್ಲ. ಈಗ ನಮ್ಮ ಅರಿವೇ ನಮಗೆ ಗುರುವಾಗಬೇಕಾಗಿದೆ. ವಚನಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಶಿವಧೋ 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 ಶಿವಧೋ. ಯಾರು ನೀವೆಲ್ಲ? ನಾವು ಕಲ್ಯಾಣದ ಶರಣರು. ಏನಿದು ಗಂಟು? ಚಿನ್ನದ್ದು, ದುಡ್ಡು ಕಾಸಿನದು? ಅಜ್ಜ, ಇವು ನಮ್ಮ ಪಾಲಿಗೆ ಚಿನ್ನಗಳೇ. ಇವುಗಳಲ್ಲಿ ದುಡ್ಡು ಕಾಸಿಗಿಂತ ಮಿಗಿಲಾದ ವಚನ ಮುತ್ತುಗಳಿವೆ ಅಜ್ಜ. ಅದಿರ್ಲಿ, ಈ ರಾತ್ರಿ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ? ಪ್ರಭು ಬಿಜ್ಜಳರ ಕೊಲೆಯಾಗಿದೆ. ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೋಗಿದ್ದಾರೆ. ವಚನ ಕಟ್ಟುಗಳನ್ನು ರಕ್ಷಿಸ್ಲಂತೆ ನಿಮ್ಮೂರಿಗೆ ಬಂದಿದ್ದೀವಜ್ಜ. ಅದೇನ್ ನಿಮ್ ಕತಿ? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಓಹೋ, ನಮ್ ಕತೆ ಕೇಳ್ಬೇಕಾ? ಹಾ, ಹೇಳ್ತೀವಿ, ಕೇಳಿ. ಬಂದೇ ಬಣ್ಣ ನಾವು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ. ಬಸವನ ಬೆಳಕನ್ನು ಹೊತ್ತು ಜಗಕ್ಕೆ ಜ್ಯೋತಿಯ ಬೆಳಗಲು, ಬಸವನ ಬೆಳಕನ್ನು ಹೊತ್ತು ಜಗಕ್ಕೆ ಜ್ಯೋತಿಯ ಬೆಳಗಲು. ಬಂದೇ ಬಣ್ಣ ನಾವು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ. ನಮ್ಮ ಕಥೆಯಲ್ಲಿ ಬರುವ ಕಥಾನಾಯಕಿ ನಾಗಲಾಂಬಿಕೆ. 12ನೇ ಶತಮಾನದ ಬಸವಣ್ಣನವರ ಸಹೋದರಿ. ಅವರ ಹುಟ್ಟೂರು ಬಾಗೇವಾಡಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅವರು ಶೈವ ಬ್ರಾಹ್ಮಣರು. ಕಲಿಗಾಲದ ಶರಣರು ನಾವಣ್ಣ, ಕಲಿಗಾಲದ ಶರಣರು ನಾವಣ್ಣ. ಬಸವನ ಅಕ್ಕ ನಾಗಲಾಂಬಿಕೆಯ ಸಾಧನೆ ಹೇಳಲು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ, ಬಂದೇ ಬಣ್ಣ ನಾವು ಬಂದೇ ಬಣ್ಣ. ನಾಗಲಾಂಬಿಕೆಯು ತಂದೆ ತಾಯಿಯ ಮುದ್ದಿನ ಮಗಳಾಗಿದ್ದರು. ಅವಳಿಗೆ ಗಂಡು ಮಕ್ಕಳಂತೆ ಓದುವ ಸ್ವಾತಂತ್ರ್ಯ ಅವಳಿಗಿರ್ಲಿಲ್ಲ. ನೀನಾದರೂ ಗಂಡಾಗಬಾರದಿತ್ತು ಎಂದು ತಂದೆ ತಾಯಿಗಳು ಕೊರಗುತ್ತಿದ್ದಾರಂತೆ. ಬಾಲಕ ಬಸವನ ಸಲಹಿದ ಅಕ್ಕ ಅವಳಣ್ಣ, ವಿದ್ಯಾ ಬುದ್ಧಿಯ ಕಲಿಸಿದ ಗುರುವು ಅವಳಣ್ಣ. ಬಾಲಕ ಬಸವನ ಸಲಹಿದ ಅಕ್ಕ ಅವಳಣ್ಣ, ವಿದ್ಯಾ ಬುದ್ಧಿಯ ಕಲಿಸಿದ ಗುರುವು ಅವಳಣ್ಣ.
ಸಮಯಕ್ಕೆ ಸರಿಯಾಗಿ ಅವಳಿಗೊಬ್ಬ ತಮ್ಮ ಜನಿಸಿದ. ಅವನೇ ಬಸವಣ್ಣ. ಅವನಿಗೆ ನಾಗಲಾಂಬಿಕೆಯು ತಾಯಿಯಾಗಿ ಗುರುವಾಗಿ ಬೆಳೆಸಿದಳು. ಜೋ 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 ಹತ್ತಿಯ ಮರಕ್ಕೆ ಬಂದಿತ್ತು ಗುಮ್ಮ, ಹತ್ತಿಯ ಮರಕ್ಕೆ ಬಂದಿತ್ತು ಗುಮ್ಮ, ಅಲಿಯಾರನ್ನ ಕೊಂದಿತ್ತು ಗುಮ್ಮ, ಅಲಿಯಾರನ್ನ ಕೊಂದಿತ್ತು ಗುಮ್ಮ, ಸುಮ್ಮನೆ ಮಲಗೋ ಸಣ್ಣ ಜೋ 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 ನೀ ನಮ್ಮ ಮುದ್ದಿನ ಕಣಿಯೋ, ನೀ ನಮ್ಮ ಆಸೆಯ ಗಣಿಯೋ, ನೀ ನಮ್ಮ ಮುದ್ದಿನ ಕಣಿಯೋ, ನೀ ನಮ್ಮ ಆಸೆಯ ಗಣಿಯೋ, ನೀನೇ ಪ್ರೀತಿಯ ಸರದಾರ ಜೋ 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 ಆಲದ ಮರಕ್ಕೆ ಬಂದಿತ್ತು ಗುಮ್ಮ, ಆಲದ ಮರಕ್ಕೆ ಬಂದಿತ್ತು ಗುಮ್ಮ, ಅಲಿಯಾರನ್ನ ಕೊಂದಿತ್ತು ಗುಮ್ಮ, ಅಲಿಯಾರನ್ನ ಕೊಂದಿತ್ತು ಗುಮ್ಮ, ಸುಮ್ಮನೆ ಮಲಗೋ ಸಣ್ಣ ಜೋ 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 ಒಳಪ್ಪ ಬಸವಣ್ಣ, ಇಂದು ನಿನಗೆ ಉಪನಯನ. ನನಗೂ ಇಲ್ಲ, ಅಮ್ಮನ್ಗೂ ಇಲ್ಲ. ಇಲ್ಲೂ ಸಹ ಹೆಣ್ಣು ಗಂಡು ಅನ್ನೋ ತಾರತಮ್ಯ. ಈ ತಾರತಮ್ಯ ಹೋಗಲಾಡಿಸಕ್ಕೆ ಆ ಪುಣ್ಯಾತ್ಮ ಎಲ್ಲಿದ್ದಾನೋ ಏನೋ, ಈ ಭೂಮಿಲಿ ಯಾವಾಗ ಅವತರಿಸ್ತಾನೋ ಏನೋ. ಅಕ್ಕ, ನೀನ್ ಏಕೆ ಕೊರಗುವೆ? ಹಿಂದೆ ಈ ಪ್ರಶ್ನೆಯನ್ನು ಅಪ್ಪನ ಬಳಿ ಕೇಳುವೆ. ಯಾವ ಪ್ರಶ್ನೆನೂ ಬೇಡಪ್ಪ, ಅಪ್ಪ ನನ್ನನ್ನೇ ಬೈಬಹುದು. ನೀನಿನ್ನು ನಡೆ ಬಸವ. ಪವಿತ್ರಂ ಪಾದ ಪವಿತ್ರಂ. ಅಪ್ಪ, ನಂದೊಂದು ಪ್ರಶ್ನೆ. ನಿನ್ನ ಪ್ರಶ್ನೆ ಏನು ನಂತರ ಕೇಳುವಂತೆ, ಮೊದಲು ಪುರೋಹಿತರ ಹೇಳಿದ ಅದಕ್ಕೆ. ಅಲ್ಲಪ್ಪ, ನನಗಿಂತಲೂ ಮೊದಲೇ ಹುಟ್ಟಿದ ಅಮ್ಮ ಅಕ್ಕನಿಗಿಲ್ಲದ ಈ ಉಪನಯನ ನನಗೇಕೆ? ಹೆಣ್ಣ ಮಕ್ಕಳು ಶೂದ್ರರು, ಅವ್ರಿಗೆ ಉಪನಯನ ಸಂಸ್ಕಾರ ಮಾಡಲು ಶಾಸ್ತ್ರ ಒಪ್ಪುದಿಲ್ಲ ಕಣಯ್ಯ. ಶೂದ್ರರ ಹೊಟ್ಟೆಯಲ್ಲಿ ಹುಟ್ಟಿದ ನಾನು, ನೀವು ಶೂದ್ರರಲ್ಲ. ಹೌದು, ಹುಟ್ಟಿನಿಂದ ಎಲ್ಲರೂ ಶೂದ್ರರೇ, ಸಂಸ್ಕಾರದಿಂದ ವಿಜಯರಾಗುತ್ತಾರೆ. ಅದಕ್ಕಾಗಿ ನಿಮಗೆ ಉಪನಯನ. ಹೆಣ್ಮಕ್ಳಿಗೂ ಈ ಉಪನಯನ ಸಂಸ್ಕಾರ ನೀಡಿ ಅವರ ಶೂದ್ರತ್ವ ಕಳೆಯಬಹುದಲ್ಲವೇ? ಅಯ್ಯೋ, ನಿನಗಿನ್ನೂ ಲೋಕಜ್ಞಾನವಿಲ್ಲ, ಶಾಸ್ತ್ರ ಸಂಪ್ರದಾಯಗಳ ಅರಿವಿಲ್ಲ. ಸ್ತ್ರೀಯರಿಗೆ ತಿಂಗಳ ಸೂತಕ ಉಂಟು. ಅದಕ್ಕಾಗಿ ಶಾಸ್ತ್ರದ ಪ್ರಕಾರ ಸ್ತ್ರೀಯರಿಗೆ ಉಪನಯನ ಮಾಡುವುದಿಲ್ಲ ಕಣಯ್ಯ. ದೊಡ್ಡವರಿಗೆ ಆಗಲ್ಲ, ಪ್ರಶ್ನೆ ಕೇಳಬಾರ್ದು. ಪುರೋಹಿತರೆ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಯಜ್ಞಾತಂ ಯಜ್ಞ ಪವಿತ್ರಂ ಪಾದ ಪವಿತ್ರಂ ಪಂಕಜಂ. ಬಸವ ಕಾಲೆತ್ತು, ಅಲ್ಲ ಕೈ ಎತ್ತು. ಹೋಮಕುಂಡ ಸುತ್ತ 3 ಬಾರಿ ಪ್ರದಕ್ಷಿಣತ್ತು. ಅಮ್ಮ ಅಕ್ಕನಿಗಿಲ್ಲದ ಈ ಜನಿವಾರ ನನಗೂ ಬೇಕಿಲ್ಲ. ಬಸವ, ಇದ್ಯಾರು ಹುಡುಗಾಟಿಕೆಯೋ? ಶಾಸ್ತ್ರ ಸಂಪ್ರದಾಯಗಳಿಗೆ ಅಪಚಾರವಿಸಿದರೆ ಊರಿಂದ ಬಹಿಷ್ಕಾರ ಆಗ್ಬೇಕಾಗ್ತದೆ. ನೀವೇನು ನನಗೆ ಬಹಿಷ್ಕಾರ ಹಾಕುವುದು? ನಾನೇ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳಿಗೆ ಬಹಿಷ್ಕಾರ ಹಾಕುವೆ. ಎಲ್ಲಿಗೆ ಹೋದ್ರು ಇವಳು? ನಾಗು ನಾಗು ಎಲ್ಲಿಗೆ ಹೋದ್ರು ಇವಳು? ನಾಗು ನಾಗು ಎಲ್ಲಿಗೆ ಹೋದ್ರು ಇವಳು? ಅವಳ ತಮ್ಮನ ಜೊತೆ ಸುತ್ತಾಡಕ್ ಹೋಗಿರ್ಬೋದು. ಏನ್ ಮಾಡೋದೀಗ? ಕೈಯಲ್ಲಿ ಬೇರೆ ಕಾಸಿಲ್ಲ. ಸಾಧು ಸಂತರು ನೋಡಿದ್ರೆ ನಾಳೆನೇ ತೀರ್ಥಕ್ಷೇತ್ರಗಳ ಪ್ರವಾಸ ಹೊರಡೋಣ ಅಂತಿದ್ದಾರೆ. ನಾನು ಅವರ ಜೊತೆ ಹೊರಡಬೇಕು. ಹೌದು, ಎತ್ತಿನ ಬಂಡಿಯಲ್ಲಿ ಹೋಗುವುದು ಅಥವಾ ನಡೆದುಕೊಂಡು ಹೋಗುವುದು? ಹಾ, ಎಲ್ಲಿ
ಎಲ್ಲಿಗೆ ಹೋಗುವುದೆಂದು ತೀರ್ಮಾನ ಮಾಡೋಣ. ಮೊದಲು ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡಿದ್ರೆ ಆಯ್ತು. ಅಲ್ಲಿಂದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ದರ್ಶನ ಮಾಡಿದ್ರೆ ಆಯ್ತು. ನಂತರ ರಾಮೇಶ್ವರದಲ್ಲಿ ತೀರ್ಥಕ್ಷೇತ್ರ ಪ್ರವಾಸ ಮಾಡಿದ್ರೆ ಆಯ್ತು. ಅಲ್ಲಿಂದ ನಾಗು, ಎಲ್ಲಿಗೆ ನಿಮ್ ಪಯಣ? ನಂದಿರ್ಲಿ, ನಿಮ್ದೆಲ್ಲಿ ಹೋಗಿತ್ತು ಪಯಣ? ಅದಿರ್ಲಿ, ನಮ್ಮ ಬಸವಣ್ಣ ಇಲ್ಲಿಯ ಕೂಡಲ ಸಂಗಮಕ್ಕೆ ಬಂದಿದ್ದು ನನಗಂತೂ ತುಂಬಾ ಸಂತೋಷದ ಸಂಗತಿ. ಎಲ್ಲ ಸಂಗಮೇಶ್ವರನ ಕೃಪೆ. ನಿನ್ನ ತಮ್ಮ ಸಾಮಾನ್ಯನಲ್ಲ ನಾವು. ಆತ ಈಗ ಗುರುಕುಲದ ಇತರ ಒಟುಗಳಿಗಿಂತ ಮೇಧಾವಿ. ಅಷ್ಟೇ ಅಲ್ಲ, ಇಲ್ಲಿಗೆ ಬರುವ ಅನೇಕ ವಿದ್ವಾಂಸರನ್ನೇ ಬೆರಗಾಗುವಂತ ಪ್ರಶ್ನೆಗಳನ್ನು ಕೇಳ್ತಾನಂತೆ ನಮ್ಮ ಬಸವಣ್ಣ. ಹೌದು, ಆತನೀಗ ಗುರುಕುಲದ ಕಣ್ಮಣಿ. ಯಾರ ಬಾಯಲ್ಲಿ ಕೇಳಿದರೂ ಬಸವಣ್ಣ ಬಸವಣ್ಣ ಬಸವಣ್ಣ. ಅಗೋ, ನಿನ್ನ ತಮ್ಮ ಬಸವಣ್ಣ ಇಲ್ಲಿಗೆ ಬರುತ್ತಿದ್ದಾನೆ. ಬಾ ಬಸವಣ್ಣ, ನಿನ್ನ ವಿದ್ಯೆ ಜ್ಞಾನದ ಬಗ್ಗೆನೇ ಮಾತನಾಡುತ್ತಿದ್ವಿ. ಇಲ್ಲಿಗೆ ಬಂದ ಮೇಲೆ ಬಸವಣ್ಣನ ಜೊತೆ ನೀನು ಸಾಕಷ್ಟು ಕಲಿತಿದ್ದೆ ಅಲ್ಲವೇ? ಹೌದು, ಹೆಣ್ಣು ಅನ್ನೋ ಕಾರಣಕ್ಕೆ ಹುಟ್ಟಿದ ಊರಲ್ಲಿ ಕಲಿಯೋ ಅವಕಾಶ ನನಗಿರ್ಲಿಲ್ಲ. ಆದ್ರೆ ಇಲ್ಲಿ ಹಾಗಿಲ್ಲ, ಇಲ್ಲಿ ಈತನೇ ನನಗೆ ಗುರು. ಅಕ್ಕ, ಬಾಲ್ಯದಲ್ಲೇ ನನ್ನೊಳಗೆ ವಿಚಾರದ ಜ್ಯೋತಿಯನ್ನು ಬೆಳಗಿಸಿದ ಗುರುಮಾತೆ ನೀನು. ಇದಕ್ಕೆಲ್ಲ ಕಾರಣ ಅಂದು ನಾನು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ನೀನು ಕೊಡುತ್ತಿದ್ದ ಉತ್ತರ. ಅಂದ ಹಾಗೆ ಈ ವರ್ಷದ ಪದವಿ ಪ್ರದಾನ ಸಮಾರಂಭಕ್ಕೆ ಮಂಗಳ ಬೆಳೆಯ ಬಲದೇವ ಮಂತ್ರಿಗಳು ಆಗಮಿಸುವರಂತೆ. ಹೌದೇ ಬಸವಣ್ಣ? ಅಂದು ನೀವು ಮಾವ ಇಬ್ಬರು ಬರಬೇಕು. ನಾನೇನು ಬರುವೇನಪ್ಪ, ಆದರೆ ನಿಮ್ಮ ಮಾವ ಬರುವುದೇ ಅನುಮಾನ. ಏಕೆ ಮಾವ, ನೀವು ಬರೋದಿಲ್ಲವೇ? ಎಲ್ಲಿಗೆ ಹೋಗ್ತೀರಿ? ಕಾಶಿ, ಶ್ರೀಶೈಲ, ರಾಮೇಶ್ವರ ಹೀಗೆ ಹಲವಾರು ತೀರ್ಥಕ್ಷೇತ್ರಗಳ ಪ್ರವಾಸ ಮಾಡಿ ದೇವರ ದರ್ಶನ ಧರ್ಮದ. ಅಲ್ಲಿರುವ ದೇವರು ಧರ್ಮ ಇಲ್ಲಿಲ್ಲವೇ? ಈ ಗುರುಕುಲಕ್ಕೆ ಅನೇಕ ಜಿಜ್ಞಾಸುಗಳು ಬಂದು ಧರ್ಮದ ಚಿಂತನ ಮಂಥನ ನಡೆಸುವರು. ತೀರ್ಥಕ್ಷೇತ್ರಗಳ ಹುಚ್ಚು ಬಿಟ್ಟು ನೀವೇಕೆ ಅಕ್ಕನ ಜೊತೆ ಇಲ್ಲೇ ಚಿಂತನ ಮಂಥನದಲ್ಲಿ ಭಾಗವಹಿಸಬಾರದು? ಬಸವಣ್ಣ, ನಿನಗಿನ್ನು ನಿಮ್ಮ ಮಾವನ ಬಗ್ಗೆ ಸರಿಯಾಗಿ ತಿಳಿದಿಲ್ವಪ್ಪ. ಅವರಿಗೆ ದೇವರು ಧರ್ಮ ಚಿಂತನ ಮಂಥನ ಬೇಕಿಲ್ಲ, ಮತ್ತೆ ಪ್ರವಾಸ ಬೇಕು. ಆಧ್ಯಾತ್ಮದ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಕೇಳಿದೇನಪ್ಪ ಬಸವಣ್ಣ ನಿನ್ನ ಅಕ್ಕನ ಮಾತನ್ನ? ನನಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇಲ್ವಂತೆ. ದೇವರ ಮೇಲೆ ಆಸಕ್ತಿ ಇಲ್ದಿದ್ರೆ ನಾನು ಯಾಕೆ ಸಾಧು ಸಂತರ ಜೊತೆ ತೀರ್ಥಕ್ಷೇತ್ರ ಪ್ರವಾಸ ಮಾಡ್ತಿದ್ದೆ ಹೇಳು? ಆಧ್ಯಾತ್ಮದ ಹಸಿವಿದ್ದವರು ತೀರ್ಥಕ್ಷೇತ್ರಗಳನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ತಾವಿದ್ದಲ್ಲಿಯೇ ಆತ್ಮೋದ್ಧಾರದ ದಾರಿ ಕಂಡುಕೊಳ್ಳುವರು. ಸಾಕಪ್ಪ ಸಾಕು. ಅಕ್ಕ ತಮ್ಮ ಇಬ್ಬರು ಒಂದೇ ಗರಡಿಲಿ ಪಳಗಿದವರು. ನಿಮ್ಮನ್ನ ವಾದದಲ್ಲಿ ಸೋಲ್ಸಕ್ಕಾಗತ್ತೆ? ನಾನಿನ್ನು ಬರ್ತೇನೆ. ಹೋಗ್ಲಿ ಬಿಡು ಬಸವಣ್ಣ, ಇಲ್ಲಿ ನೀನ್ ಕುಳಿತುಕೋ. ನೀನೇನೋ ದೇವರ ಬಗ್ಗೆ ಹೇಳ್ತಿದ್ದೀಯಲ್ಲಪ್ಪ, ಏನದು? ಅಕ್ಕ, ದೇವರು ಎಲ್ಲೆಲ್ಲೂ ಇರುವಂತಹ ಶಕ್ತಿ. ಅದನ್ನ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ, ನಿರಾಕಾರ ಅಂಥ ದೇವರನ್ನು ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವೇ? ಅದಕ್ಕಾಗಿಯೇ ಸಾಕಾರ ಕಲ್ಪನೆ ಮೂರ್ತಿ ಪೂಜೆಯ ಆರಾಧನೆ ಬಂದದ್ದು. ಈ ಸಾಕಾರವೇ ಪೂಜಾರಿ ಪುರೋಹಿತರಿಗೆ ವರದಾನವಾದರೆ ಭಕ್ತರಿಗೆ ಶಾಪವಾಗಿದೆ. ಅದಕ್ಕಾಗಿಯೇ ಈ ನಿರಾಕಾರ ದೇವರ ಸಂಕೇತವಾಗಿ ಇಷ್ಟಲಿಂಗವನ್ನು ಧರಿಸಿದ್ದೇನೆ. ಇಷ್ಟಲಿಂಗ ಏನಿದು ಬಸವಣ್ಣ? ಇದು ಪಿಂಡಾಂಡ ಬ್ರಹ್ಮಾಂಡದ ಸಂಕೇತ. ಈ ಲಿಂಗದೊಳಗೆ ಪಿಂಡಾಂಡದ ತತ್ವ ಅಡಗಿದ್ದರೆ ಇದರ ಹೊರಕವಚವು ಬ್ರಹ್ಮಾಂಡದ ತತ್ವವನ್ನೇ ಸಂಕೇತಿಸುತ್ತದೆ. ಇದನ್ನು ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದೇ? ಓಹೋ, ಬಡವ, ಶ್ರೀಮಂತ, ಹಿಂದುಳಿದವ, ಮುಂದುವರಿದವ, ಸ್ತ್ರೀ, ಪುರುಷ ಎನ್ನದೆ ಇದನ್ನು ಯಾರು ಬೇಕಾದರೂ ಮುಟ್ಟಿ ಪೂಜಿಸಬಹುದು. ಅಕ್ಕ, ಇದನ್ನೊಮ್ಮೆ ಓದು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಕ್ಕ, ಬಹುದಿನದ ನನ್ನ ಶೋಧನೆಯ ಫಲವಿದು. ಬಸವಣ್ಣ, ನಿನ್ನ ಶೋಧನೆ ಮೆಚ್ಚುವಂತದೆ. ದೇವರ ಬಗೆಗೆ ನಾನಿನ್ನ ವಿವರಣ ಪದ್ಯವೇ ಸರಳ, ಸುಂದರ, ಅರ್ಥಗರ್ಭಿತ. ಅಕ್ಕ, ಇದು ಪದ್ಯವಲ್ಲ, ವಚನ. ಇದನ್ನು ಗದ್ಯವಾಗಿಯೂ ಹೇಳಬಹುದು, ಪದ್ಯವಾಗಿಯೂ ಆಡಬಹುದು. ಅಂದು ನಿನಗೆ ಜನಿವಾರ ಸಂಸ್ಕಾರವಿಲ್ಲವೆಂದು ಅದನ್ನೇ ಬೆಂಕಿಗೆ ಎಸೆದಿದ್ದೆ. ನೀನಂದು ಹೇಳಿದೆಯಲ್ಲ, ಸ್ತ್ರೀಯರಿಗೆ ಧಾರ್ಮಿಕ ಸ್ವತಂತ್ರ ಇಲ್ಲ, ಅವಳು ದೇವರನ್ನು ಮುಟ್ಟಿ ಪೂಜೆ ಮಾಡುವಂತಿಲ್ಲ ಎಂದು.
ಆ ಅವಕಾಶವನ್ನು ಹೇಗೆ ಕಲ್ಪಿಸುವುದು ಎಂದು ಚಿಂತಿಸುತ್ತಿದ್ದೆ. ಆದರೆ ಈಗ ಅಂತ ಅವಕಾಶ ಒದಗಿ ಬಂದಿದೆ. ಏನು ಅವಕಾಶವಿದೆ? ನಾನು ನನ್ನ ದೇವರನ್ನು ಮುಟ್ಟಿ ಪೂಜಿಸಬಹುದೇ? ಪೂಜಿಸಬಹುದು. ನೀನು ಒಪ್ಪಿಕೊಂಡರೆ ಇಷ್ಟಲಿಂಗ ದೀಕ್ಷೆಯ ಮೂಲಕ ನಿನ್ನ ದೇವರನ್ನು ನೀನೇ ಮುಟ್ಟಿ ಪೂಜಿಸಬಹುದು. ಇದಕ್ಕಿಂತ ಪುಣ್ಯದ ಕಾರ್ಯ ಮತ್ತೇನಿದೆಯಪ್ಪ? ನೀನೇ ನನಗೆ ಗುರುವಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಿದರೆ ನನಗಿಂತ ಭಾಗ್ಯಶಾಲಿ ಇನ್ಯಾರು? ಬಸವಣ್ಣ, ಸ್ತ್ರೀ ಕುಲದ ಉದ್ಧಾರ ಮಾತ್ರವಲ್ಲ, ಮನುಕುಲದ ಉದ್ಧಾರವೂ ನಿನ್ನಿಂದಾಗಲಿ. ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರತಲಕ್ಕೆ ತಂದು ತುಳುಕಾದಿರಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಅಲ್ಲ, ಗುರುಗಳು ಹೀಗೆ ಪಕ್ಷಪಾತ ಮಾಡುವುದು ಸರಿಯೇ? ಸರಿಯಲ್ಲ ಅಂತ ಕೇಳುವವರು ಯಾರಪ್ಪ? ಆ ಬಸವನಿಗಿಂತ ಮೊದ್ಲೇ ಇಲ್ಲಿಗೆ ಬಂದವ್ರು ನಾವು. ಆದ್ರೂ ಗುರುಗಳು ನಮ್ಮನ್ನೇ ದಡ್ಮುಂಡ್ರೆ ಕಂಡು ಅನ್ನೋದೆ. ಆ ಬಸವ ಗುರುಗಳಿಗೇನೋ ಮೋಡಿ ಮಾಡಿರ್ಬೇಕು. ಮೋಡಿ ಎಲ್ಲ ಕಣಯ್ಯ, ಮಾಟ ಮಂತ್ರ ಮಾಡಿಸಿರ್ಬೇಕು. ನಾ ಇನ್ನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀಯಪ್ಪ? ಆ ಬಸವಣ್ಣ ಇವತ್ತಿನ ಪದವಿ ಪ್ರದಾನ ಸಮಾರಂಭ ಈ ಹಿಂದಿನ ಸಮಾರಂಭದಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಹೌದೇ? ಹೌದು. ಮಂಗಳ ವೇಳೆಯ ಬಿಜ್ಜಳರಾಜನ ಮಂತ್ರಿ ಬಲದೇವರಸರ ಆಗಮನವೇ ಒಂದು ವಿಶೇಷ. ಬಾಲ್ಯದಲ್ಲೇ ಮನೆಯನ್ನು ತೊರೆದು ಈ ಗುರುಕುಲಕ್ಕೆ ಬಂದು ಇಲ್ಲಿ ಸಂಗಮೇಶ್ವರನ ಪೂಜೆ ಮಾಡುತ್ತಾ ಶಿಕ್ಷಣ ಪಡೆದ ಈ ಬಸವಣ್ಣ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವುದು ಮತ್ತೊಂದು ವಿಶೇಷ. ಶ್ರೀ 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 ವಿಜಯ ಪ್ರಭುಗಳ ಮಹಾಮಂತ್ರಿ ಬಲದೇವರಸರು ಆಗಮಿಸುತ್ತಿದ್ದಾರೆ. ಬಲದೇವರಸರೇ, ಈ ಮಕ್ಕಳು ಯಾರು? ಇವಳು ನನ್ನ ಮಗಳು ಗಂಗಾಂಬಿಕೆ, ಇವಳು ನನ್ನ ಮಗಳ ಗೆಳತಿ ನೀಲಾಂಬಿಕೆ, ಬಿಜ್ಜಳ ಪ್ರಭುಗಳ ನೆಚ್ಚಿನ ಸಹೋದರಿ. ಇನ್ನು ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಆಗಲಿ ಗುರುದೇವ. ಬಸವಣ್ಣ, ನಾಗಮ್ಮ, ಶರದಂ ಜೀವ ಶರದೋ ವರ್ತಮಾನ ಇತ್ಯಪಿ ನಿಗಮೋ ಭವತಿ, ಶತಮಿತಿ ಶತಂ ದೀರ್ಘಮಾಯು ಮರುತಗೇನಾವರ್ತಯಂತಿ ಶತಮೇನ ಮೇವ, ಶತಾತ್ಮನಂ ಭವತಿ ಶತಮನಂ ಸಂಭವತಿ, ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯು. ಬಸವಣ್ಣ, ಬಾ ಬಸವ, ಬಾ, ಬಾ. ಗುರು ವೃಂದಕ್ಕೆ ಪ್ರಣಾಮಗಳು, ಗೆಳೆಯರಿಗೆ ವಂದನೆಗಳು, ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿಯ ಗುರುವರ್ಗ ನನಗೆ ಸುಜ್ಞಾನದ ಸುಧೆಯನ್ನೇ ಧಾರೆ ಎರೆದಿದ್ದಾರೆ. ಅಂತಹ ಗುರುಕುಲದ ಗುರುವೃಂದಕ್ಕೆ ಋಣಿಯಾಗಿದ್ದೇನೆ. ನನ್ನ ಬೆಳವಣಿಗೆಯ ಹಿಂದಿರುವ ಮತ್ತೊಂದು ಶಕ್ತಿ ನನ್ನ ಒಡ ಹುಟ್ಟಿದ ಅಕ್ಕ ನಾಗಲಾಂಬಿಕೆ. ಅವಳೇ ನನ್ನಲ್ಲಿ ನೈತಿಕ ಶಕ್ತಿ ತುಂಬಿ ವಿಚಾರದ ಬೀಜ ಬಿತ್ತಿ ಜೀವಪರ ಕಾಳಜಿ ಉದಯಿಸಲು ಕಾರಣಳಾದವಳು. ಈ ಸಂಗಮೇಶ್ವರನ ಸನ್ನಿಧಿ, ಇಲ್ಲಿಯ ಪ್ರಶಾಂತ ವಾತಾವರಣ, ತುಂಬಿ ಹರಿಯುತ್ತಿರುವ ಕೃಷ್ಣೆ ಮಲಪ್ರಭೆ ನದಿಯ ಸಂಗಮ ನನಗೂ ಹಾಗೂ ನನ್ನಂತಹ ಹಲವು ಗೆಳೆಯರಿಗೆ ಚಲನಶೀಲತೆಯನ್ನು ತಂದಿದೆ, ಸ್ಥಾವರತ್ವವನ್ನು ಹೊಡೆದೋಡಿಸಿದೆ. ಅಂತಹ ಗುರುಕುಲದ ಗುರುವೃಂದಕ್ಕೂ ಹಾಗೂ ತಮ್ಮೆಲ್ಲರಿಗೂ ಕೃತಜ್ಞತೆ ತಿಳಿಸಿ ನನ್ನ ಮಾತುಗಳಿಗೆ ಮಂಗಳ ಹಾಡುವೆ. ಶರಣು ಶರಣಾರ್ಥಿ. ಬಲದೇವರಸರೇ, ನಾನಿಂದು ಪ್ರತಿಭಾನ್ವಿತ ತೇಜೋಮೂರ್ತಿಯೊಬ್ಬರನ್ನು ನೋಡಿ
ಅವರ ಮಾತುಗಳನ್ನು ಕೇಳಿ ಮಂತ್ರಮುಗ್ಧನಾಗಿದ್ದೇನೆ. ಇಂತಹ ಯುವ ಪ್ರತಿಭೆ ಬಿಜ್ಜಳರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಬಯಕೆ ನನ್ನದು. ಅವರು ಮನಸ್ಸು ಮಾಡಿದರೆ ಈ ವಿಚಾರವನ್ನು ಪ್ರಭುಗಳ ಗಮನಕ್ಕೆ ತಿಳಿಸುವೆ. ನನಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅನುವು ಮಾಡಿಕೊಟ್ಟ ಗುರುಕುಲದ ಸಂಘಟಕರಿಗೆ, ಗುರುವರ್ಗದವರಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಗುರುಕುಲದ ಬೆಳಕು ಬಸವಣ್ಣ, ಅವನೊಂದು ಮಾಣಿಕ್ಯ. ಅವನೇ ಹೇಳಿದಂತೆ ಅವನ ಅಕ್ಕ ನಾಗಲಾಂಬಿಕೆ ಎಲೆ ಮರಿಯ ಕಾಯಂತಿದ್ದು ಈ ಜ್ಯೋತಿ ಬೆಳಗಲು ಎಣ್ಣೆ ಬತ್ತಿಯಾದವಳು. ಇಂತಹ ಅಪರೂಪದ ಸಮಾರಂಭಕ್ಕೆ ಬಲದೇವರತರು ಆಗಮಿಸಿರುವುದು ತುಂಬಾ ಸಂತೋಷ. ಅವರಿಗೂ ಶುಭ ಕೋರಿ ನಮ್ಮ ನುಡಿಗಳಿಗೆ ಮಂಗಳ ಹೇಳುತ್ತೇವೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಆವ ಕಾಯಕವಾದಳು ಸ್ವಕಾಯಕವ ಮಾಡಿ ಲಿಂಗ ಜಂಗಮನ ಮುಂದಿಟ್ಟು ಮೋದ ಹಾರೈಸಿ ಮಿಗುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಬರಲು ಜೀವ ಹೋದಡಿ ಸಾಯಿ ಇದಕ ದೇವರ ಹಂಗೇಕೆ ದೇವರ ಹಂಗೇಕೆ ದೇವರ ಹಂಗೇಕೆ. ಗುರುಗಳೇ, ಬಸವಣ್ಣನಿಗೆ ಬಿಜ್ಜಳ ಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕೆಂಬ ನನ್ನ ಸಲಹೆಗೆ ತಾವು ಏನು ಹೇಳಲೇ ಇಲ್ಲ. ಬಸವಣ್ಣ ಎಷ್ಟೇ ವಿನಯವಂತನಾಗಿದ್ದರೂ ಕೆಲವು ವಿಷಯಗಳಲ್ಲಿ ಹಠವಾದಿ. ಕಾಯಕವೇ ಕೈಲಾಸ ಎನ್ನುವುದು ಅವನ ಸಿದ್ಧಾಂತ. ನಿಮಗೊಂದು ಗುಟ್ಟನ್ನು ಹೇಳಬೇಕು. ಗುಟ್ಟೆ ಏನದು ಗುರುಗಳೇ? ಬಸವಣ್ಣ ಬಾಗೇವಾಡಿಯ ಮಾದರಸ ಮಾದಲಾಂಬಿಕೆಯರ ಸುಪುತ್ರ. ಮಾದರಸ ಮಾದಲಾಂಬಿಕೆ ಬಾಗೇವಾಡಿ? ಹಾಗಾದರೆ ಆತ ನನ್ನ ಸೋದರಳಿಯನೇ ಇರಬೇಕು. ಆತ ಹುಟ್ಟುವ ಮೊದಲೇ ನಾನು ಮಂಗಳವೇಡೆಗೆ ಬಂದವನು. ಆತನ ಅಕ್ಕನನ್ನು ಇಲ್ಲೇ ಪಕ್ಕದಲ್ಲಿರುವ ಬ್ರಹ್ಮಪುರಿಯ ಶಿವದೇವಯ್ಯ ಎನ್ನುವವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಕೆಯ ಪರಿಚಯವೂ ನನಗಿಲ್ಲ. ಗುರುಗಳೇ, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಸಂಕೋಚ ಬೇಕೆ? ಏನದು ಹೇಳಿ. ನನ್ನ ಮಗಳು ಗಂಗಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಬಹುದೇ? ನಿಮ್ಮ ಆಲೋಚನೆ ಏನೋ ಸರಿ ಇದೆ. ಆದರೆ ಮೊದಲೇ ಹೇಳಿದಂತೆ ಅವನು ಹಠವಾದಿ. ಸಂಸಾರದ ಬಂಧನವಿಲ್ಲದೆ ಸಮಾಜ ಸೇವೆ ಮಾಡುವ ಬಯಕೆ ಅವನದು. ತಾವು ಮನಸ್ಸು ಮಾಡಿದರೆ ಆತನನ್ನು ಸಂಸಾರ ಜೀವನಕ್ಕೆ ಒಪ್ಪಿಸಬಹುದು. ಆತ ಇಲ್ಲೇ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಆತನಿಗೆ ನೀವೇ ತಂದೆ, ತಾಯಿ, ಗುರು. ಅರಸರೇ, ನೀವು ತಪ್ಪು ತಿಳಿದಿದ್ದೀರಿ. ಆ ಸಂಗಮೇಶ್ವರನನ್ನೇ ತನ್ನ ತಂದೆ, ತಾಯಿ, ಬಂಧು ಬಳಗ ಎಂದು ಭಾವಿಸಿದ್ದಾನೆ. ತನಗೆ ಒಪ್ಪಿಗೆ ಆಗದ ವಿಚಾರವನ್ನು ಯಾರೇ ಹೇಳಿದರೂ ತಿರಸ್ಕರಿಸುವ ಸ್ವಭಾವ ಅವನದು. ಏನಾದರೂ ಮಾಡಿ ತಾವೇ ಆತನನ್ನು ಈ ಮದುವೆಗೆ ಒಪ್ಪಿಸಬೇಕು. ಏನಾದರೂ ಮಾಡುವ ಶಕ್ತಿ ಇರುವುದು ಆತನ ಅಕ್ಕ ನಾಗಲಾಂಬಿಕೆಗೆ ಮಾತ್ರ. ಅವಳೆಂದರೆ ಆತನಿಗೆ ಅತಿಯಾದ ಪ್ರೀತಿ, ಭಕ್ತಿ, ಗೌರವ. ಅವಳೇ ಅವನಿಗೆ ಸರ್ವಸ್ವ. ಒಮ್ಮೆ ಆಕೆಯನ್ನು ಕರೆಸಿ ಮಾತನಾಡಬಹುದಲ್ಲವೇ? ಅದಕ್ಕೇನಂತೆ, ಈಗಲೇ ಕರೆಸಿ ಮಾತನಾಡಿಸೋಣ. ರಾಮಾಚಾರಿ, ಗುರುದೇವ. ಅಕ್ಕ ನಾಗಮ್ಮನನ್ನು ಬರ ಹೇಳು. ಅಪ್ಪಣೆ ಗುರುದೇವ. ಆಕೆಯ ಮಾತನ್ನು ಆತ ಕೇಳದಿದ್ದರೆ ಮುಂದೇನು ಗುರುದೇವ? ತಾವು ನಿರಾಶರಾಗುವ ಅಗತ್ಯವಿಲ್ಲ. ಗುರುದೇವ, ಬಾ ತಾಯಿ, ಜೀವನ ಪರಿಚಯವಿದೆಯೇ? ಹಿಂದೆ ಪದವಿ ಪ್ರದಾನ ಸಮಾರಂಭದಲ್ಲಿ ಇವರನ್ನು ನೋಡಿದ್ದು ಗುರುದೇವ. ನಿನಗೊಬ್ಬ ಮಾವ ಇದ್ದನೆಂಬ ಸಂಗತಿ ನೆನಪಿದೆಯೇ? ಇದರೆಂದು ಕೇಳಿಬಲ್ಲೆ ಗುರುದೇವ. ನಾನು ಹುಟ್ಟುವ ಮೊದಲೇ ಪ್ರಭು ಬಿಜ್ಜಳರ ಆಸ್ಥಾನಕ್ಕೆ ಸೇರಿದ್ದರೆಂದು ನನ್ನ ತಾಯಿ ಹೇಳುತ್ತಿದ್ದರು. ಈ ಬಲದೇವರಸರೇ ನಿಮ್ಮ ಮಾವ. ಗುರುದೇವ, ನೀವು ಹೇಳುತ್ತಿರುವುದು? ಅನುಮಾನ ಬೇಡ ತಾಯಿ. ಇವರ ಮಗಳು ಗಂಗಾಂಬಿಕೆಯನ್ನು ನಿನ್ನ ಸಹೋದರ ಬಸವಣ್ಣನಿಗೆ ಕೊಟ್ಟು ಸಂಬಂಧವನ್ನು ಗಟ್ಟಿಗೊಳಿಸುವ ಇಚ್ಛೆ ಬಲದೇವರಸರದ್ದು. ಇದರಲ್ಲಿ ನನ್ನದೇನಿದೆ ಗುರುದೇವ? ಬಸವಣ್ಣನ ಅಭಿಪ್ರಾಯಕ್ಕಿಂತ ಮೊದಲು ಗಂಗಾಂಬಿಕೆ ಅನ್ನೋ ಒಂದು ಮಾತು ಕೇಳಲು ಉಚಿತವಲ್ಲವೇ? ನಿನ್ನ ಆಲೋಚನೆ ಏನೋ ಸರಿ ಇದೆ. ಬಲದೇವರಸರೇ, ಇದಕ್ಕೆ ನೀವೇನು ಹೇಳುತ್ತೀರಿ? ನನ್ನ ಇಚ್ಛೆಯೇ ನನ್ನ ಮಗಳ ಇಚ್ಛೆ ಗುರುದೇವ. ಆದರೂ ಮಂಗಳವೇಡೆಗೆ ಹೋದ ನಂತರ ಮನೆಯವರ ಜೊತೆ ಮಾತನಾಡಿ ನನ್ನ ಮಗಳ ಇಚ್ಛೆಯನ್ನು ತಿಳಿಸುವೆ. ಆಗಬಹುದು. ನಾಗಮ್ಮ, ಈ ವಿಷಯವನ್ನು ಸೂಕ್ಷ್ಮವಾಗಿ ಬಸವಣ್ಣನ ಹತ್ತಿರ ಮಾತನಾಡು. ಮುಂದಿನದನ್ನು ಆ ಸಂಗಮೇಶ್ವರನಿಗೆ ಬಿಡೋಣ. ಅಪ್ಪಣೆ ಗುರುದೇವ. ಬನ್ನಿ, ಇಲ್ಲೇ ಪ್ರಸಾದ ಮಾಡೋಣ. ಜಗಲಗಲ
ಮಾಡಿದ್ದಾರೆ. ಅದೇನು ಹೇಳಕ್ಕ? ನೀನು ನಿನ್ನ ಮುಂದಿನ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಪ್ರಭು ಬಿಜ್ಜಳರ ಆಸ್ಥಾನ ಸೇರಬೇಕೆಂಬುದೇ ಅವರ ಉದ್ದೇಶ. ಇದು ಗುರುಗಳ ಆದೇಶವಿರಲಾರದು, ಬದಲಾಗಿ ಬಲದೇವರಸರ ಅಪೇಕ್ಷೆಯೇ ಇರಬೇಕು. ಯಾರ ಅಪೇಕ್ಷೆ ಆದರೇನು ಬಸವಣ್ಣ, ಇದರಿಂದ ನಿನಗೆ ಒಳ್ಳೆಯದಾಗಲಿ ಎನ್ನುವುದೇ ನನ್ನ ಅಭಿಲಾಷೆ. ಅರಸರ ವಿಚಾರ ನನಗೆ ಒಗ್ಗುತ್ತದೆಯೇ ಎಂದು ಯೋಚಿಸುತ್ತಿದ್ದೇನೆ ಅಕ್ಕ. ಇದರಲ್ಲಿ ಯೋಚನೆ ಮಾಡುವುದೇನಿದೆಯಪ್ಪ? ಬಲದೇವ ಅರಸರು ನಮಗೆ ಮಾವನಾಗಬೇಕು. ಅವರು ಅಲ್ಲಿ ಒಳ್ಳೆ ಹೆಸರನ್ನೇ ಗಳಿಸಿದ್ದಾರೆ. ಅಕ್ಕ, ಹೆಸರು ಗಳಿಸುವುದು ಬೇರೆ, ವಿಚಾರಗಳ ಹೊಂದಾಣಿಕೆಯಾಗುವುದು ಬೇರೆ. ಈ ವಿಚಾರಗಳ ತಾಕಲಾಟದಿಂದ ತಾನೇ ನಾನು ಮನೆ ಬಿಟ್ಟು ಬಂದದ್ದು. ಬಸವಣ್ಣ, ಹಿಂದಿನದ್ದನ್ನು ಈಗ ನೆನೆಸಿಕೊಂಡರೆ ಏನು ಉಪಯೋಗ? ನೀನು ಹಾಗೆ ಮನೆ ಬಿಟ್ಟು ಬಂದಿದ್ದರಿಂದಲೇ ತಾನೆ ನೀನಾಗಿರುವುದು. ಏನೇ ಆದರೂ ಪ್ರಭುತ್ವದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಮನಸ್ಸು ಬಾರದು ಅಕ್ಕ. ಪ್ರಭುತ್ವ ನಿನ್ನ ಕಾರ್ಯಗಳಿಗೆ ಅಡ್ಡಿ ಬಂದಾಗ ತಾನೆ ಹೊಂದಾಣಿಕೆ ಪ್ರಶ್ನೆ ಬರುವುದು. ಮುಂದೇನಾಗುವುದೋ ಎಂದು ಈಗಲೇ ಯೋಚಿಸುವುದು ಸರಿಯಲ್ಲ ಬಸವಣ್ಣ. ನೀವಿಬ್ಬರು ಇಲ್ಲೇ ಇರುವುದು ಒಳ್ಳೆಯದೇ ಆಯಿತು. ಗುರುದೇವ, ಗುರುಗಳೇ, ಅಕ್ಕ ನನ್ನನ್ನು ಮಂಗಳಗಡಿಗೆ ಹೋಗಲು ಒತ್ತಾಯಿಸುತ್ತಿದ್ದಾಳೆ. ಅದರಲ್ಲಿ ತಪ್ಪೇನಿದೆ ಬಸವಣ್ಣ? ಯಾವ ಕಾಲಕ್ಕೆ ಏನಾಗಬೇಕೆಂದಿದೆಯೋ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಅಲ್ಲವೇ ಬಸವಣ್ಣ? ಇಲ್ಲಿ ನಿನ್ನ ಓದು ಮುಗಿಯಿತು, ಇನ್ನು ಏನಾದರೂ ಕೆಲಸ ಹುಡುಕಿಕೋ. ನಾನಿಲ್ಲಿ ಕೆಲಸ ಮಾಡುತ್ತಲೇ ಇದ್ದೇನಲ್ಲ ಗುರುಗಳೇ. ಈ ಕೆಲಸವೇ ಬೇರೆ, ಆ ಕೆಲಸವೇ ಬೇರೆ. ಇದರ ಹಿಂದೆ ಬಲದೇವರಸರ ಮತ್ತೊಂದು ಬಯಕೆ ಇದೆ ಬಸವಣ್ಣ. ಬಯಕೆ ಏನದು ಗುರುಗಳೇ? ಬಲದೇವರಸರ ಜೊತೆ ಬಂದಿದ್ದ ಯುವತಿಯನ್ನು ನೋಡಿದ್ದೆಯಲ್ಲವೇ? ನೋಡಿರಬಹುದು ಗುರುಗಳೇ. ಆ ಯುವತಿ ನಿಮ್ಮ ಮಾವನ ಮಗಳು. ಈಗ ವಿಚಾರ ಬೇಕೆ ಗುರುಗಳೇ? ಆ ಯುವತಿಯನ್ನು ನಿನಗೆ ಕೊಟ್ಟು ಸೋದರನನ್ನಾಗಿ ಮಾಡಿಕೊಳ್ಳುವ ಇಚ್ಛೆ ಬಲದೇವರಸರದ್ದು. ಏನು ನುಡಿಯುತ್ತಿರುವಿರಿ ಗುರುಗಳೇ? ನನಗೆ ಈ ಸಂಬಂಧ ಸೂತ್ರಗಳು ಬೇಕಿಲ್ಲ. ಬಸವಣ್ಣ, ಎಂದಾದರೂ ಒಂದು ದಿನ ಮದುವೆಯಾಗಲೇಬೇಕಲ್ಲಪ್ಪ. ಒಳ್ಳೆಯ ಸಂಬಂಧ ಕೂಡಿ ಬಂದಿರುವಾಗ. ಗುರುಗಳೇ, ನನ್ನನ್ನು ಈ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿಸದಿರಿ. ನಾನಿಲ್ಲಿದ್ದೇ ತಮ್ಮ ಸೇವೆ ಮಾಡುವೆ. ನೋಡು ಬಸವಣ್ಣ, ವಿರಕ್ತರಿಗಿಂತ ಸಂಸಾರಸ್ಥರು ಸಮಾಜ ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯ. ಇದರ ಮೇಲೂ ನನ್ನ ಆದೇಶ, ನಿಮ್ಮ ಅಕ್ಕನ ಆಶಯವನ್ನು ಹುಸಿಗೊಳಿಸುವೆಯಾ? ಇದರ ಮೇಲೂ ನಿನ್ನಿಚ್ಛೆಯನ್ನು ಬದಲಾಯಿಸಲು ನಾವ್ಯಾರು? ಗುರುಗಳೇ, ನನ್ನ ತಂದೆ ತಾಯಿ ಬಂಧು ಬಳಗದೋಪಾದಿಯಲ್ಲಿರುವ ನೀವೇ ಬೇಸರಗೊಂಡರೆ ನನಗಿನ್ನು ಗತಿ ಯಾರು ಗುರುಗಳೇ? ತಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಇಚ್ಛೆ ನನಗಿಲ್ಲ. ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಆದರೆ ಏನು ಆದರೆ? ಅಕ್ಕನು ಮಂಗಳ ಬೆಳಗ್ಗೆ ನನ್ನೊಂದಿಗೆ ಬಂದು ಅಲ್ಲೇ ಇರುವಂತಾದರೆ ಅದನ್ನು ನಾವೇ ಹೇಳಬೇಕೆಂದಿದ್ದು. ಹೇಳು ಬಸವಣ್ಣ. ನಾಗಮ್ಮ ಬಸವಣ್ಣನಿಗೆ ಬೆಂಗಾವಲಾಗಿದ್ದು ಅವನ ಲೋಕ ಕಲ್ಯಾಣದ ಕಾರ್ಯಗಳು ನೆರವೇರಿಸಲು ಸ್ಫೂರ್ತಿಯಾಗಿರು. ಅಪ್ಪಣೆ ಗುರುದೇವ. ಕಾಲಲ್ಲಿ ಕಟ್ಟಿದ ಗುಂಡು, ಕೊಡಲಿ ಕಟ್ಟಿದ ಬೆಂಡು, ಮೇಲಲಿಯದು ಗುಂಡು 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 ಗುಂಡು, ಮುಳುಗಲಿಯದು ಬಿಂಡು 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 ಬಿಂಡು. ಇದಮ್ಮ ಸಂಸಾರ ಶರದಿಯ ದಾಟಿಸಿ, ಇದಮ್ಮ ಸಂಸಾರ ಶರದಿಯ ದಾಟಿಸಿ, ಕಾಲಾನ ಕಲಿಕಾಯೋ ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ. ಭಂಡಾರಿಗಳೇ, ಭಂಡಾರಿಗಳೇ, ಬಲದೇವರಸರು ಆ ಬಸವನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಮಾತ್ರಕ್ಕೆ ಮೂರ್ಛಕರಣಿಗೆ ಹುದ್ದೆ ಕೊಡುವುದೇ? ಬಲದೇವರಸರಿಗೆ ಸಂಬಂಧ ಸೂತ್ರಗಳಿಲ್ಲ ಎಂದು ತಿಳಿದಿದ್ದೆ ತಪ್ಪಾಯ್ತು ನೋಡಿ. ಇನ್ನು ಈ ರಾಜ್ಯದ ಗತಿ ಏನು ಪುರೋಹಿತರೇ? ಅದೋ ಗತಿ. ಹೌದಾ? ಅನ್ಯಾಯ ಅನ್ಯಾಯ ಅನುಭವದ ಪರಿಸ್ಥಿತಿ ಒಬ್ಬನಿಗೆ ಒಮ್ಮೆಲೆ ಮುಖ್ಯಕರಣಿಗೆ ಹುದ್ದೆ ಕೊಡುವುದೇ? ಅಂತ ಮೇಧಾವಿ ಭಂಡಾರದಲ್ಲಿದ್ರೆ ಭಂಡಾರದ ಲೆಕ್ಕಪತ್ರಗಳು ಪಾರದರ್ಶಕವಾಗಿರ್ತವೆ ಅನ್ನೋ ನಂಬಿಕೆ ಪ್ರಭುಗಳಿಗೆ ಬಂದಿರ್ಬೇಕನ್ಸುತ್ತೆ. ಹೌದೇ? ಇನ್ನೇನು ಕೇಳದಾಗಿದೆಯೋ?
ಬಸವಣ್ಣನವರನ್ನು ಮುಖ್ಯ ಕರಣಿಕರನ್ನಾಗಿ ಮಾಡುವ ಉದ್ದೇಶ ನಮ್ಮದಾಗಿದೆ. ಅದಕ್ಕೆ ಅವರೂ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಮಂಗಳ, ಬುಧ, ಗುರು, ಶುಕ್ರ, ಶನಿ ನಿನ್ನ ಹೆಗಲಿಲ್ಲ ಪ್ರಭು. ಈಗ ಅಮೃತಗಳಿಗೆ ಈಗಲೇ ಅವರು ಮುಖ್ಯ ಕರಣಿಕ ಹುದ್ದೆಯನ್ನು ಸ್ವೀಕರಿಸುವುದು ಒಳ್ಳೆಯದು. ಪ್ರಭು, ಮಾಡುವ ಕಾಯಕ ಮುಖ್ಯವೇ ಹೊರತು ಮುಹೂರ್ತವಲ್ಲ. ಪ್ರಭು, ಈ ಯುವಕನಿಗೆ ಇನ್ನೂ ಅನುಭವ ಸಾಲದು. ಪಾಪ ಶಾಸ್ತ್ರಜ್ಞಾನ ಇಲ್ಲವೆಂದಿನ ಸುತ್ತಲೇ. ಪ್ರಭು, ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿಯಬಾರದು. ಈ ಪುರೋಹಿತ ಪರಂಪರೆಯವರು ಜನರಲ್ಲಿ ಸಾಮರಸ್ಯ ಕದಡಿದ್ದಾರೆ. ಮೇಲು ಕೀಳು ಎಂಬುವ ಭಾವನೆ ಬಿತ್ತಿದ್ದಾರೆ. ಸ್ತ್ರೀ ಪುರುಷರಲ್ಲಿ ಭಿನ್ನತೆ ತಂದಿದ್ದಾರೆ. ನೋಡಿ ಪ್ರಭು, ತಮ್ಮೆದುರೇ ವೇದ ಶಾಸ್ತ್ರ ನಿಂದಿಸುವ ಇವನು ನಾಳೆ ನಿಮಗೆ ಮುಳ್ಳಾಗಬಹುದು. ವೇದಶಾಸ್ತ್ರ ಅಧ್ಯಯನ ಮಾಡಿದರೆ ಹೀಗೆ ಇರಲಿಲ್ಲ. ಇರಲಿ ಬಿಡಿ, ಕಾಲಕ್ರಮೇಣ ಎಲ್ಲವೂ ಸರಿ ಹೋಗುತ್ತದೆ. ಅವರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದು ಬೇಡ. ಪ್ರಭು, ಇದು ನಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳುವ ವಿಷಯವಷ್ಟೇ ಅಲ್ಲ, ನಮ್ಮ ಪರಂಪರೆಗೆ ಅಪಚಾರವೆಸಗುವ ಮಾತು. ಪ್ರಭು, ಇದು ನನ್ನ ಅಭಿಪ್ರಾಯ. ಒಪ್ಪುವುದು ಬಿಡುವುದು ಅವರವರ ಸ್ವತಂತ್ರ. ನಿಮಗೆ ನನ್ನ ಮಾತು, ನನ್ನ ಕಾಯಕದಲ್ಲಿ ವಿಶ್ವಾಸವಿಲ್ಲದಿದ್ದರೆ ಈ ಭಂಡಾರದ ಯಾವ ಜವಾಬ್ದಾರಿಯೂ ನನಗೆ ಬೇಡ. ಬಸವಣ್ಣ, ಇದರಲ್ಲಿ ವಿಶ್ವಾಸ ಅವಿಶ್ವಾಸದ ಮಾತಲ್ಲಿ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಸಾಕು. ಆಗಲಿ ಪ್ರಭು. ಭಂಡಾರಿಗಳೇ, ಪ್ರಭು, ಹಿಂದೆ ಬಸವಣ್ಣನವರಿಗೆ ಭಂಡಾರದ ಎಲ್ಲ ಲೆಕ್ಕಪತ್ರಗಳನ್ನು ವಹಿಸಿ ಕರಣಿಕರೆಲ್ಲರ ಪರಿಚಯವನ್ನು ಮಾಡಿಸಿ ಆಗಬಹುದೇ? ಆಗಬಹುದು ಪ್ರಭು. ಬಸವಣ್ಣ, ಪ್ರಭು, ಭಂಡಾರದ ಪರಿಚಯವಾದ ಮೇಲೆ ಎಲ್ಲ ಜವಾಬ್ದಾರಿಗಳು ನೀವು ವಹಿಸಿಕೊಂಡ ಮೇಲೆ ನೀವು ಮತ್ತೊಮ್ಮೆ ನಮ್ಮಲ್ಲಿಗೆ ಬಂದು ಭೇಟಿಯಾಗಲು ಸಾಧ್ಯವೇ? ಆಗಬಹುದು ಪ್ರಭು. ಬನ್ನಿ ಬಸವಣ್ಣ, ಭಂಡಾರದ ಪರಿಚಯ ಮಾಡಿಸುತ್ತೇವೆ. ಬನ್ನಿ ಬನ್ನಿ ಬಸವಣ್ಣ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಕಾಯಕ ಮಾಡಲು ಸ್ವಕಾಯಕ ಮಾಡಿ ಗುರುಲಿಂಗ ಜಂಗಮನ ಮುನ್ನಿಟ್ಟು ಮೊದಲ ಹಾರೈಸಿ ಮಿಗುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಬರಲು ಜೀವ ಹೋದಡೆ ಸಾಯಿ ಇದಕ ದೇವರ ಹಂಗೇಕೆ ದೇವರ ಹಂಗೇಕೆ ದೇವರ ಹಂಗೇಕೆ. ಮೊದಲು ಮಂಗಲ ವೇಳೆಯ ಮುಖ್ಯ ಕರ್ಣಿಕನಾಗಿ ಯಶಸ್ವಿಯಾಗಿದ್ದೆ. ಈಗ ಕಲ್ಯಾಣದ ಪ್ರಧಾನಿಯಾಗಿರುವೆ. ಒಂದೆಡೆ ರಾಜ್ಯದ ಆಡಳಿತ, ಇನ್ನೊಂದೆಡೆ ಮಹಾಮನೆಯ ಅನುಭವ ಮಂಟಪದ ಜವಾಬ್ದಾರಿಗಳು ಎಲ್ಲವೂ ನಿನ್ನ ಮೇಲಿದೆ. ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು ಬಸವಣ್ಣ. ಅಕ್ಕ, ಅದಕ್ಕಾಗಿಯೇ ಮಹಾಮಂತ್ರಿ ಪದವಿ ಬೇಡ ಎಂದು ನಿನಗೆ ಹೇಳಿದೆ. ಪ್ರಭುಗಳಲ್ಲೂ ವಿನಂತಿಸಿಕೊಂಡೆ, ಅವರೂ ಒಪ್ಪಲಿಲ್ಲ. ನನ್ನೊಂದಿಗೆ ನೀನು, ಗಂಗಾ, ನೀಲ, ಚನ್ನಬಸವಣ್ಣ ಇರುವುದಾಗಿ ಒತ್ತಾಯಿಸಿದಿರಿ. ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಆನೆಯ ಬಲ ಬಂದಂತಾಗಿದೆ. ಬಸವಣ್ಣ, ಮಹಾಮನೆಯ ಅನುಭವ ಮಂಟಪದ ಜವಾಬ್ದಾರಿಗಳೇನೋ ನಾವು ನಿಭಾಯಿಸಬಹುದು, ಆದರೆ ಮಹಾಮಂತ್ರಿಯ ಜವಾಬ್ದಾರಿ ನಿನ್ನದೇ. ಅಕ್ಕ, ನಿನ್ನ ಮಾರ್ಗದರ್ಶನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಎಂಬುವ ನಂಬಿಕೆ ನನಗಿದೆ. ಬಸವಣ್ಣ, ಮಹಾಮನೆಯ ಚಿಂತೆ ನಿನಗೆ ಬೇಡ, ಆದರೆ ಕೆಳವರ್ಗದ ಜನರಲ್ಲಿ ಅನುಭವ ಮಂಟಪದ ಆದರ್ಶಗಳನ್ನು ಕೆಳವರ್ಗದ ಜನರಲ್ಲಿ ಬಿತ್ತುವುದು ಹೇಗೆ ಎಂದು ಹಗಲಿರುಳು ಯೋಚಿಸುತ್ತಿರುವೆ. ತಾಯಿ, ಮೊದಲು ನಾವು ಬಿದ್ದವರನ್ನು ಮೇಲೆತ್ತುವ ಕಾರ್ಯವನ್ನೇ ಮಾಡಬೇಕು. ಹಾಗಾದರೆ ಹಿಂದೆ ಅವರ ಕೇರಿಗೆ ಹೋಗಿ ನೀವೇ ಅಕ್ಷರಾಭ್ಯಾಸ ಕಲಿಸಿರಿ. ಹೌದು ತಾಯಿ, ಜ್ಞಾನದಿಂದ ಮಾತ್ರ ಅಜ್ಞಾನವನ್ನು ಹೋಗಲಾಡಿಸಲು ಸಾಧ್ಯ. ಅಜ್ಞಾನ ನಿವಾರಣೆಯಾದರೆ ದಾಸ್ಯ ತೊಲಗುವುದು, ಮೌಢ್ಯಗಳು ದೂರವಾಗುವುದು, ಸ್ವಾಭಿಮಾನ ಮೂಡುವುದು. ನಾನು ಇದನ್ನೇ ಯೋಚಿಸುತ್ತಿದ್ದೆ. ಹಿಂದೆ ಆ ಕಾರ್ಯವನ್ನು ಮಾಡುವೆ. ಗಂಗಾ, ನೀಲ, ನನ್ನೊಂದಿಗೆ ನೀವು ಬರುವೀರಾ? ಓ ತಾಯಿ, ಇದಕ್ಕಿಂತ ಪುಣ್ಯದ ಕಾರ್ಯ ಮತ್ತೇನಿದೆ? ನೀವು ಬಸವನಿಗೆ ಮಾತ್ರ ತಾಯಿ ಗುರು ಅಲ್ಲ, ನಮಗೂ ತಾಯಿ ಮತ್ತು ಗುರು. ಮೆಚ್ಚಿಗೆ ಹೊಗಳಿಕೆ ಮಾತು ಸಾಕು. ಮೊದಲು ಮಾಡಬೇಕಾದ ಕಾರ್ಯ ಮುಂದೆ ಸಾಗೋಣ.
ವಿಷಯ ಮಹಾರಾಜರಿಗೆ ಆ ಭಟ್ರು ತಿಳಿದ್ರೆ ನಮಗೆ ಏನ್ ಶಿಕ್ಷೆ ಕೊಡ್ತಾರೋ ಏನೋ. ನಿಮ್ ಕೈ ಮುಗಿತೀವಿ, ಇಲ್ಲಿಂದ ಹೊರಟೋಗ್ರಿ. ಅಜ್ಜ, ಬಸವಣ್ಣನವರು ಮಹಾಮಂತ್ರಿಗಳು, ಅವರೇ ನಮ್ಮನ್ನ ಈ ಕಾರ್ಯಕ್ಕೆ ಕಳಿಸಿದಾರಜ್ಜ. ಇರ್ಬೋದು ತಾಯಿ. ನಾನಾಗ್ಲಿ ನಮ್ ಕೇರಿ ಜನಗಳಾಗ್ಲಿ ಅಕ್ಷರ ಕಲ್ತವ್ರಲ್ಲ. ಅಕ್ಷರ ಕಲಿಯೋದು ತಟ್ಟಿಗಿರ್ಲಿ, ಅವು ನಮ್ ಕಿವಿಗ್ ಬಿದ್ರ ಕಿವಿನ ಕತ್ತರಿಸ್ತಾರ, ನಾಲ್ಗಿನ ಸೀಳ್ತಾರ. ಅಜ್ಜ, ಮುಟ್ಟಬೇಡ್ರಿ. ಅಂತಹ ಯಾವುದೇ ಅನಾಹುತ ಆಗೋದಿಲ್ಲ ಅಜ್ಜ. ನಿಮ್ಮವರೆಲ್ಲ ಅಕ್ಷರ ಕಲಿತರೆ ಅವರು ತಲೆ ಎತ್ಕೊಂಡು ಓಡಾಡಬಹುದು ಅಜ್ಜ. ಬೇಡ ತಾಯಿ, ನಾವು ತಲೆ ಎತ್ತುದು ಬೇಡ, ತಲೆ ಮೇಲೆ ಒಡ್ಸ್ಕೊಳ್ಳೋದು ಬೇಡ. ನಾವು ಈಗಲೇ ಸುಬ್ಬು ಆಗದಿವಿ, ನಮ್ ಸುಬ್ಬು ಕಲ್ಲ ಹಾಕ್ಬೇಡ್ರಿ. ಎದ್ದೇಳ್ರು. ಏ ಅಜ್ಜ, ನಾವು ಕಲಿತೀವಿ. ಕಲ್ತಿ ಏನ್ ಮಾಡ್ತಿರೋ? ನಮ್ ಶೀಲಣ್ಣ ಕಲ್ತಿಲ್ವಾ? ಅವ್ನ್ ಕಲ್ತಿದ್ದಕ್ಕೆ ಅನುಭವ ಮಂಟಪಕ್ಕೆ ಹೋಗಿದ್ದು, ನಾವು ಅವ್ನ ತರ ಕಲ್ತು ಅನುಭವ ಮಂಟಪಕ್ಕೆ ಹೋಗ್ತೀವಿ. ಅಯ್ಯೋ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಅಕ್ಕ, ನೀವೇನಿಲ್ಲಿ? ಭಾಷೀಲ, ನೀನ್ ಬಂದಿದ್ದೆ ಒಳ್ಳೇದಾಯ್ತು. ನಿಮ್ಮವ್ರಿಗೆಲ್ಲ ಅಕ್ಷರ ಕಲಿಸ್ಬೇಕಂದ್ರೆ ಈ ಅಜ್ಜ ನಮ್ಮನ್ನೇ ಹೋಗು ಅಂತಿದ್ದಾರೆ. ಇಲ್ಲ, ಇಲ್ಲಿ ನೋಡ್ರಿ ಏನ್ ಮಾಡ್ಲಕತ್ತಾರ. ಏ ಅಜ್ಜ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಾನು ಅಕ್ಕನವ್ರ ಜೊತೆ ಸೇರಿ ನಮ್ ಕೇರಿ ಜನಕ್ಕೆ ಅಕ್ಷರ ಅಭ್ಯಾಸ ಮಾಡಿಸ್ತೀನಿ. ಭಾಷೀಲ, ಆಯ್ತಾ? ಬನ್ನಿರೇ ಹೋಗೋಣ ಬನ್ನಿರೇ, ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿರೇ. ಹೋಗೋಣ ಬನ್ನಿರೇ, ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿರೇ. ಬನ್ನಿರೇ ಹೋಗೋಣ ಬನ್ನಿರೇ, ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿರೇ. ಹೋಗೋಣ ಬನ್ನಿರೇ, ಅನುಭವ ಮಂಟಪಕ್ಕೆ ಹೋಗೋಣ ಬನ್ನಿರೇ. ಬದುಕಿನ ಒಗಟುಗಳ ಕಾಯಕದ ನಿಲುವುಗಳ, 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 ಧರ್ಮದ ನೆಲೆಯ ಹುಡುಕುವ ಅನುಭಾವಿಗಳ, ಧರ್ಮದ ನೆಲೆಯ ಹುಡುಕುವ ಅನುಭಾವಿಗಳ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ. ಅನುಭವ ಮಂಟಪ ಸರ್ವ ಶರಣರ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವ ಕೇಂದ್ರ. ಇಲ್ಲಿ ಜಾತಿ, ಮತ, ಲಿಂಗ, ದೇಶ, ಭಾಷೆಯ ಭೇದವಿಲ್ಲ. ಅಂತರಂಗ ಬಹಿರಂಗ ಶುದ್ಧಿಯನ್ನು ಹೇಗೆ ಕಾಯ್ದುಕೊಳ್ಳುವುದೆಂಬುದಕ್ಕೆ ಇಲ್ಲಿಯ ಶರಣೆಯರ ನಿತ್ಯ ಬದುಕಿನ ವಿಧಾನವೇ ಸಾಕ್ಷಿಯಾಗಿದೆ. ಈ ಮಂಟಪದ ಮೂಲಕ ಕಾಯಕ ದಾಸೋಹ ಪ್ರಜ್ಞೆಯನ್ನು ಎತ್ತಿ ಹಿಡಿಯಲಾಗಿದೆ. ಇಲ್ಲಿಯ ಇಷ್ಟಲಿಂಗದ ಮಹತ್ವವನ್ನು ಅರಿತ ಶರಣರು ಗುಡಿಗಳ ಹಂಗಿನಿಂದ ಹೊರಬಂದು ತಮ್ಮ ದೇಹವನ್ನೇ ದೇವಾಲಯವಾಗಿಸಿಕೊಂಡಿದ್ದಾರೆ. ಶೀಲದ ಬಗ್ಗೆ ಇದ್ದ ಸಾಂಪ್ರದಾಯಿಕ ಅಭಿಪ್ರಾಯಕ್ಕೆ ಹೊರತಾಗಿ ಇದ್ದುದಕ್ಕೆ ವಂಚನೆ ಮಾಡದಿಪ್ಪದು, ಇಲ್ಲದಿದ್ದಕ್ಕೆ ಕಡನ ಬೇಡದಿಪ್ಪದು, ಪರದನ ಪರಿಸತಿಗಳಿಸಿದಿಪ್ಪದೆ ಶೀಲ ಎಂದು ಚೆನ್ನಬಸವಣ್ಣ ಹೇಳಿರುವುದು ಯೋಗ್ಯವಾಗಿದೆ. ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳನ್ನು ಗೌರವ ತಂದವಳು ನಾಗಲಾಂಬಿಕೆ ತಾಯಿ. ಈ ತಾಯಿ ಮಹಾಮನೆಯ ಕೇಂದ್ರ ಶಕ್ತಿ. ಈ ತಾಯಿ ಹಿಂದುಳಿದ ಕೇರಿಗಳಿಗೂ ಹೋಗಿ ಜನರಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಿರುವುದು ಬಹುದೊಡ್ಡ ಕಾರ್ಯ. ಹೌದು, ಪ್ರಭುದೇವರ ಅಭಿಪ್ರಾಯ ಸತ್ಯವಾಗಿದೆ. ಹೌದು, ನನಗೆ ಹಾಲೂಟವನ್ನು ಉಣಿಸಿದವರು, ಪರಿಣಾಮವನ್ನು ತೋರಿದವರು ನಾಗಲಾಂಬಿಕೆ ತಾಯಿ. ಇವರು ಇಲ್ಲದಿದ್ದರೆ ಮಹಾಮನೆಯ ದಾಸೋಹದ ಸೇವೆಗಳು ವ್ಯವಸ್ಥಿತವಾಗಿ ನಡೆಯುವುದು ಕಷ್ಟ ಸಾಧ್ಯವಾಗುತ್ತಿತ್ತು. ಅಷ್ಟೇ ಅಲ್ಲ, ಬಸವನ ಬೆಳೆಸಿದ ಗುರುಮಾತೆ ನನಗೂ ಗುರುಮಾತೆ. ನನ್ನ ಬಾಳಿಗೆ ಬೆಳಕಾದವರು ಅಕ್ಕ ನಾಗಲಾಂಬಿಕೆ. ನಿಮಗಷ್ಟೇ ಅಲ್ಲ, ಈ ಅನುಭವ ಮಂಟಪದ ಚೇತನವೇ ಇವರು. ಇವರಿಂದಾಗಿಯೇ ಕೆಳವರ್ಗದ ಜನರು ಇಲ್ಲಿಗೆ ಬರುವಂತಾಗಿದೆ. ಈ ವಿಷಯವನ್ನು ಇಲ್ಲಿಯೇ ಬಿಡೋಣ. ಇಂದು ಅನುಭವ ಮಂಟಪದ ಮಹತ್ವದ ಚರ್ಚೆ ನಡೆಯಬೇಕಾಗಿದೆ. ಮಹತ್ವದ ಚರ್ಚೆಯೇ? ಯಾವ ವಿಷಯಕ್ಕೆಂದು ಕೇಳಬಹುದೇ? ಹರಳಯ್ಯನವರ ಮಗ ಶೀಲವಂತ, ಮಧುವರಸರ ಮಗಳು ನೀಲಾಳ ಮದುವೆ ವಿಷಯ. ಇದು ಚರ್ಚೆಯ ವಿಷಯ ಆಗಬೇಕಿಲ್ಲ ಬಸವಣ್ಣ. ಅನುಭವ ಮಂಟಪದ ಆದರ್ಶಗಳನ್ನು ಲೋಕಕ್ಕೆ ತೋರುವ ಸದಾವಕಾಶವೇ ಇದು. ನಿಜಕ್ಕೂ ಇದು ಕನಸೋ ನನಸೋ ಎನ್ನುವಂತಾಗಿದೆ. ನಮ್ಮ ಕನಸನ್ನು ನನಸನ್ನಾಗಿ ಮಾಡಬೇಕಾಗಿದೆ. ಅನುಭವ ಮಂಟಪ ಇದುವರೆಗೂ ಜಾತ್ಯತೀತತೆಯನ್ನು ಎತ್ತಿ ಹಿಡಿದಿದೆ. ಇದರಿಂದಾಗಿಯೇ
ಬೀದಿಯ ಕಸ ಹೊಡೆಯುವ ಸತ್ಯಕ್ಕ, ಸೂಳೆ ಸಂಕವ್ವೆ, ಹೆಂಡದ ಮಾರಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮರುಳ ಶಂಕರನ್ ದೇವ, ಆದಯ್ಯ, ಲಕ್ಕಮ್ಮ ಮುಂತಾದವರು ಅನುಭವ ಮಂಟಪದ ಸಂಪರ್ಕದಿಂದ ಪೂರ್ವ ಜನ್ಮ ಒಳೆದು ಪುನರ್ಜಾತರಾಗಿದ್ದಾರೆ. ಅಕ್ಕ, ಸಮಾಜ ಸಂಪ್ರದಾಯಬದ್ಧವಾದದ್ದು. ಪರಂಪರೆಯ ಬೇರುಗಳು ತುಂಬಾ ಆಳವಾಗಿದೆ. ಅದನ್ನು ಕಿತ್ತೆಸೆಯುವುದು ಅಷ್ಟು ಸುಲಭವಲ್ಲ. ಜಾತಿ ರಕ್ತ ಕಂಡಿದ ರೋಗ, ಅದನ್ನು ಇಷ್ಟು ಬೇಗ ವಾಸಿ ಮಾಡಲು ನಮ್ಮಿಂದ ಸಾಧ್ಯವೇ? ಸಾಧ್ಯ ಅಸಾಧ್ಯ ಎಂದು ಯೋಚಿಸುತ್ತಾ ಕುಳಿತರೆ ಯಾವುದು ಸಾಧ್ಯವಾಗುವುದಿಲ್ಲ ಬಸವಣ್ಣ. ಹಳೆಯ ಮತ್ತು ನಮ್ಮ ಕುಟುಂಬದವರು ಒಪ್ಪಿರುವಾಗ ಇದಕ್ಕೆ ಮೀನಾಮೇಷ ಮಾಡೋದು ಸೂಕ್ತವಲ್ಲ. ಎಲ್ಲ ಪ್ರಭುಗಳ ಆನತೆ ಎಂತಾಗಲಿ. ಇಂದಿನ ವಿಷಯದ ಗಹನತೆಯ ಅರಿವಿದ್ದೆ ನಾನು ಆರಂಭದಲ್ಲೇ ಕೆಲವು ಮಾತುಗಳನ್ನು ಹೇಳಿದ್ದು. ಅನುಭವ ಮಂಟಪ ಕೇವಲ ಮಾತಿನ ಮಂಟಪವಲ್ಲ. ಜಾತ್ಯತೀತ ತತ್ವವನ್ನು ಸಾಕಾರಗೊಳಿಸುವ ಅವಕಾಶ ತಾನಾಗಿಯೇ ಒದಗಿ ಬಂದಿದೆ. ಹೌದು, ತಡ ಮಾಡದೆ ನಮ್ಮ ಮಕ್ಕಳ ಮದುವೆಯನ್ನು ಈ ಅನುಭವ ಮಂಟಪದಲ್ಲಿ ಮಾಡುವುದು ಒಳ್ಳೆಯದು. ಆ ಮಕ್ಕಳ ಮದುವೆ ಸಮಾಜ ಹೇಗೆ ಸ್ವೀಕಾರ ಮಾಡುತ್ತದೆ ಅನ್ನುವ ಯೋಚನೆ ಬೇಡ. ಸುಖಾಂತವೇ ಆಗಲಿ ದುಃಖಾಂತವೇ ಆಗಲಿ, ಹಿಂದಿನ ಈ ಹೆಜ್ಜೆ ಮುಂದಿನವರಿಗೆ ಖಂಡಿತ ಒಂದು ಒಳ್ಳೆಯ ಉದ್ದೇಶ ಆಗೇ ಆಗುತ್ತದೆ. ಮುಂದಿನವರಿಗೆ ಒಂದು ಆದರ್ಶವಾಗುತ್ತದೆ ಎಂದು ಇಂದಿನವರನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು ಸರಿ. ಬಸವಣ್ಣ, ನೀನೇ ಹೀಗೆ ಚಿಂತೆ ಮಾಡಿದರೆ ಹೇಗೆ? ಬಸವಣ್ಣ, ಏಕೆ ಈ ಮೌನ? ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು. ಆಗಲಿ, ಪ್ರಭುಗಳ ಆಣತೆಯಂತಾಗಲಿ. ನಾಳೆಯೇ ನೀಲ ಶೀಲರವರ ಕಲ್ಯಾಣವನ್ನು ಈ ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ ನೆರವೇರಿಸೋಣ. ಈ ವಿಚಾರದೊಂದಿಗೆ ಇಂದಿನ ಗೋಷ್ಠಿಯನ್ನು ಸಮಾಪ್ತಿಗೊಳಿಸೋಣ. ಶರಣು ಶರಣಾರ್ಥಿ. ಕಲ್ಯಾಣವೆಂಬ ಕಣತೆಯಲ್ಲಿ ಭಕ್ತಿ ರಸವೆಂಬ ತೈಲಾವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು ಕಲ್ಯಾಣವೆಂಬ ಕಣತೆಯಲ್ಲಿ ಭಕ್ತಿ ರಸವೆಂಬ ತೈಲಾವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು ಮಂಚಣ್ಣನವರೇ, ಕಲ್ಯಾಣದ ಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಹಿರಿಯ ವ್ಯಕ್ತಿ ಕೊಂಡಿ ಮಂಚಣ್ಣನವರನ್ನು ಕಡೆಗಣಿಸಿ ಆ ಬಸವಣ್ಣನಿಗೆ ಪ್ರಧಾನಿಯಾಗಿ ಮಾಡಿದ್ದೇ ಇಷ್ಟೆಲ್ಲ ರಾದಂತಕ್ಕೆ ಕಾರಣ. ಇದು ಶಾಸ್ತ್ರ ಸಮ್ಮತವೂ ಅಲ್ಲ. ನೀವೇ ಶಾಸ್ತ್ರ ಹಿಡಿದಿದ್ದೀರಲ್ಲ. ಆ ಪ್ರಧಾನಿಗಳು ಶಾಸ್ತ್ರವನ್ನೇ ನಂಬುವುದಿಲ್ಲವಂತೆ. ಶಸ್ತ್ರದಿಂದ ಬಸವಣ್ಣನನ್ನು ಮಟ್ಟ ಹಾಕಲಾಗುವುದಿಲ್ಲ. ಅದಕ್ಕೆ ಬೇರೆ ಉಪಾಯವೇ ಮಾಡಬೇಕು. ಬೇರೆ ಉಪಾಯವೇ? ಏನದು? ಅಷ್ಟೊಂದು ಅವಸರ ಬೇಡ ಜಂಗಮರೇ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಯ್ಯೋ, ಕಾಲ ಕೂಡಿ ಬರಬೇಕೆಂದು ಕಾಯುತ್ತಾ ಕುಳಿತಾರೆ ಪೂಜೆ ನಡೆಯುವುದಾದರೆ ಹೇಗೆ ಸ್ವಾಮಿ? ಆದಾಯ ಗಳಿಸುವುದಾದರೆ ಹೇಗೆ? ಪುರೋಹಿತ್ರೆ, ನಿಮ್ಮ ಪೂಜೆ ಪುನಸ್ಕಾರದಂತಲ್ಲ, ತಲೆ ಉಪಯೋಗಿಸಿ ಮಾಡುವ ವ್ಯವಹಾರ ಇದು. ಬಸವಣ್ಣನಿಗೆ ಒಬ್ಬ ಅಕ್ಕ ಇದ್ದಾಳೆ, ಅದು ನಿಮಗೆ ಗೊತ್ತೇ? ಗೊತ್ತಲ್ಲ, ಅದೇ ಆ ಮಾಮನೆ ಅನುಭವ ಮಂಟಪ ನೋಡ್ಕೊತಾಳಲ್ಲ, ಆ ಹೆಸರು ಅಲ್ಲಾಂಬಿಕೆ ಅಲ್ವೇ? ಅವಳೇ. ಅವಳು ಗಂಡನನ್ನು ಬಿಟ್ಟು ಬಂದವಳು. ಆಕೆಯ ಮಗ ಚೆನ್ನ ಬಸವಣ್ಣ ಮಹಾಜ್ಞಾನಿ. ಆತನ ತಂದೆ ಯಾರು ಗೊತ್ತೇ? ಗೊತ್ತಲ್ಲ, ಅದೇ ಶಿವದೇವಯ್ಯನನ್ನು ನೀವು ನೋಡಿದ್ದೀರೇನು? ಅವನಿಲ್ಲಿದ್ದಾರಲ್ಲವೇ ನೋಡೋದಕ್ಕೆ. ಮಂಚಣ್ಣನವರು ಹೇಳುತ್ತಿರುವುದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಭಟ್ರೆ. ಆ ಗಂಗಾಂಬಿಕೆ, ಆ ನಾಗಲಾಂಬಿಕೆ ತನ್ನ ಗಂಡನನ್ನು ಬಿಟ್ಟು ತಮ್ಮನ ಜೊತೆ ಇಲ್ಲಿಗೆ ಬಂದವಳು. ಗಂಡ ಅಲ್ಲಿ, ಈಕೆ ಇಲ್ಲಿ. ಗಂಡನಿಲ್ಲದೆ ಮಗುವಾಗಲು ಸಾಧ್ಯವೇ? ಮಗುವಾಗಬೇಕೆಂದರೆ ಗಂಡನೇ ಬೇಕೆಂದು ನಿಮ್ಮ ಶಾಸ್ತ್ರ ಹೇಳುತ್ತದೆ.
ಇನ್ನೇನು ಇಲ್ಲ. ಗಂಡ ಗಂಡ ಇದ್ದರೆ ಸಾಕು. ಕಕ್ಕಯ್ಯನ ಮಿಕ್ಕ ಪ್ರಸಾದದಿಂದ ಚನ್ನದ ಸೌಂಡ ಹುಟ್ಟಿದ ಉಂಟೆ. ವ್ಯಭಿಚಾರದ ಪಿಂಡ ಅನುಭವ ಮಂಟಪದ ಶಕ್ತಲ ಜ್ಞಾನಿ ಅವನ ತಾಯಿ ಮಹಾಮನೆಯ ಮುಖ್ಯಸ್ಥೆ ಶಾಸ್ತ್ರ ನಂಬದ ನಿವಾರವನ್ನೇ ಬೆಂಕಿಗೆ ಸಿದವಳ ತಮ್ಮ ಈ ನಾಡಿನ ಪ್ರಧಾನಿ ಇವರೇ ಹೀಗಾದರೆ ಅನುಭವ ಮಂಟಪದ ಶರಣೆಯರು ಇನ್ನೇಗೋ ಹೆಂಡದ ಮಾರಯ್ಯ, ಚೋರ ಚಿಕ್ಕಯ್ಯ, ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಕಚ್ಚ ಕುಡಿಸುವ ಸತ್ಯ ಕಪ್ಪುಳೆ ಸಂಕವೇ ದೋಸೆಯ ಬಿಟ್ಟವೆ. ಇಂಥವರು ಶರಣೆಯರು. ಬಸವಣ್ಣ ಆ ಶರಣರ ಶರಣ ಮಹಾಶರಣ. ಸಾಕು ಬಿಡಿ ಮಂಚಣ್ಣನವರೇ, ಆ ಹೆಸರುಗಳನ್ನು ಕೇಳುತ್ತಿದ್ದರೆ ನಮ್ಮ ಕಿವಿಗೆ ನಿಮ್ಮ ನಾಲಿಗೆಗೆ ಸೂತಕ ತಟ್ಟುತ್ತೆ. ಇನ್ನೊಂದು ವಿಷಯ ಗೊತ್ತೇ? ಏನದು ಜಂಗಮರೇ? ಅದೇ ಮದುವೆ ವಿಷಯ. ಯಾವುದು? ಆ ವರ್ಣಾಂತರ ಮದುವೆ ವಿಷಯವೇ? ಅದೇ ಅದೇ, ಅದು ನಮ್ಮ ಸನಾತನ ಧರ್ಮಕ್ಕೆ ಕಳಂಕ. ಮಾದರು ಬ್ರಾಹ್ಮಣರ ಸಂಬಂಧ ಬೆಳೆಸುವುದೇ ರಾಮ ಶಾಂತಮ ಪಾಪಮ ಶಾಂತಮ ಪಾಪಮ. ಮಂಜಣ್ಣನವರೇ, ಅಂತಹ ಮದುವೆ ನಡೆಯಕೂಡದು. ಅದೇನಾದರೂ ನಡೆದಿದ್ದೆ ಆದರೆ ನಾಳೆ ನಮ್ಮ ಮಕ್ಕಳು ಅದೇ ದಾರಿಯಲ್ಲಿ ಹೋದರೆ ಧರ್ಮ ಶಾಸ್ತ್ರ ಸಂಪ್ರದಾಯಗಳ ಗತಿ ಏನಾಗಬೇಕು ಮಂಜಣ್ಣನವರೇ? ಮಂಚಣ್ಣನವರೇ, ಇದನ್ನು ತಡೆಯುವ ಶಕ್ತಿ ಇರುವುದು ನಿಮ್ಮೊಬ್ಬರಿಗೆ ಮಾತ್ರ. ಆ ಅನಿಷ್ಟ ಕಾರ್ಯ ನಡೆದರೆ ಜನರು ರಾಜನ ವಿರುದ್ಧ ಬಂಡೇಳುವರು ಎಂದು ಪ್ರಭುಗಳಿಗೆ ನೀವೇ ಹೇಳಬೇಕು. ನಾವು ಜನರನ್ನು ಎತ್ತಿ ಕಟ್ಟುತ್ತೇವೆ. ಈಗ ನಾವೆಲ್ಲ ಒಂದಾಗಿ ಈ ವಿಷಯವನ್ನು ಪ್ರಭುಗಳಿಗೆ ತಿಳಿಸೋಣ. ಮಂಚಣ್ಣನವರೇ, ಚನ್ನ ಬಸವಣ್ಣ ಕಟ್ಟೆ ನಮಗೆ ಅನ್ನೋದಕ್ಕೆ ಸಾಕ್ಷಿ ಬೇಕು. ಏನು ಸಾಕ್ಷಿ ಇದೆಯೇ? ಅಂಗೈ ಹೊಣ್ಣಿಗೆ ಕನ್ನಡಿ ಬೇಕೆ ಮಂಚಣ್ಣನವರೇ. ಆ ನಾಗಲಾಂಬಿಕೆ ಕೆಳವರ್ಗದ ಜನರಿಗೆ ಅಕ್ಷರಾಭ್ಯಾಸ ಮಾಡಿಸ್ತೇನೆಂದು ಪ್ರತಿನಿತ್ಯ ಹೊಲೆ ಮಾದಿಗೆ ಕೇರಿಗೆ ಹೋಗುದು ಯಾಕೆ? ಬ್ರಾಹ್ಮಣರ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬರುವುದೇ ಅಪರೂಪ ಅಂತಲ್ಲಿ ಹೊಲೆ ಮಾದಿಗರ ಕೇರಿಗೆ ಹೋಗೋದಂದ್ರೆ ಅಲ್ಲಿ ಊಟ ಮಾಡುತ್ತಿಲ್ಲ ತಾನೇ? ಅಯ್ಯೋ ಪ್ರಭು, ಜಾತಿ ಭೇದವೇ ಇಲ್ಲವೆಂದಾಗ ಉಣ್ಣುವುದು ಉಡುವುದು ಕೊಂಬುದು ಕೊಡುವುದು ಎಲ್ಲ ನಡೆಯುತ್ತೆ. ಇನ್ನೊಂದು ವಿಷಯ ಗೊತ್ತೇ? ಗುಡಿಯಲ್ಲಿ ದೇವರಿಲ್ಲ, ದೇಹವೇ ದೇವಾಲಯ ಎಂದು ಜನರಿಗೆ ಮಂಕುಬೂತಿ ಹಚ್ಚಿ ಕೊರಳಿಗೆ ಲಿಂಗ ಬೇರೆ ಕಟ್ಟುತ್ತಿದ್ದಾಳೆ ಮಾರಾಯ್ತು. ಅನ್ಯಾಯ, ಪರಮ ಅನ್ಯಾಯ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಯ್ತು. ಅಯ್ಯೋ, ಅವರು ಕಟ್ಟುವ ಕಲ್ಲಿಗೆ ಮಾಣಿಕ್ಯದ ಬೆಲೆ ಏಕೆ ಕೊಡುತ್ತೀರಿ? ಮಾಣಿಕ್ಯವೆಲ್ಲಿ, ಲಿಂಬ ಎಂಬ ಕಲ್ಲಲ್ಲಿ? ಪ್ರಭುಗಳಿಗೆ ತಿಳಿಸಲು ಒಳ್ಳೆಯ ವಿಷಯವೇ ಸಿಕ್ಕಂತಾಯ್ತು. ಆಕೆಯ ಹಾದರ ಮದುವೆ ಅನುಭವ ಮಂಟಪದಲ್ಲಿ ನಡೆಯುವ ಅವಾಂತರ ಇವನ್ನೆಲ್ಲ ಬರೆದಿಟ್ಟುಕೊಳ್ಳಿ. ಪ್ರಭು, ನಾನು ಈಗಾಗಲೇ ಅವರ ಮೇಲಿನ ಅಪರಾಧದ ದೊಡ್ಡ ಪಟ್ಟಿಯನ್ನೇ ತಯಾರಿಸಿಟ್ಟಿದ್ದೇನೆ ಪ್ರಭು. ಆದರೂ ಪ್ರಭುಗಳನ್ನು ಒಪ್ಪಿಸುವುದು ಅಷ್ಟು ಸುಲಭದ ಮಾತಲ್ಲ. ಈಗ ಹಾಗಾಗುವುದಿಲ್ಲ ಬಿಡಿ. ಆ ವರ್ಣಾಂತರ ಮದುವೆ ವಿಷಯ ಕೇಳಿ ಪ್ರಭುಗಳು ನಡಗಿ ಹೋಗುವರು. ಹಾಗೆನ್ನುವಿರಾ? ನಿಮ್ಮ ಶಾಸ್ತ್ರ ನನ್ನ ಶಾಸ್ತ್ರ ಸೇರಿದರೆ ಏನು ಬೇಕಾದರೂ ಮಾಡಬಹುದು. ತಡ ಮಾಡುವುದು ಬೇಡ. ಈಗಲೇ ಪ್ರಭುಗಳನ್ನ ಕಾಣೋಣ, ಬನ್ನಿ. ಹತ್ತಿ ಮುರಿದಡೆ ನಿನಬಹುದು ಅಲ್ಲದೆ ಅರೆ ಹತ್ತಿ ಮುರಿದಡೆ ನಿನಗಾರದು ಏರಿ ನೀರ ಮುಂಬಳೆ ಬೇಲಿ ಹೊಲವ ಮೇಲ್ವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿದ್ದು ಜನರೆಲ್ಲ ನೆಮ್ಮದಿಯಿಂದಿದ್ದಾರೆ ಎಂಬುದು ಮಂಚಣ್ಣನವರ ಅಭಿಪ್ರಾಯ. ಇದು ನಿಜವೇ ಬಸವಣ್ಣ? ಹೌದು ಪ್ರಭು, ಈ ವರ್ಷದ ಭಂಡಾರದ ಆದಾಯ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿದೆ. ಜನರು ಸಂತೋಷದಿಂದ ಕಂದಾಯ ಕಟ್ಟುತ್ತಿದ್ದಾರೆ. ನನ್ನನ್ನು ಬರ ಹೇಳಿದ ಉದ್ದೇಶ ಅದೇನೋ ವರ್ಣಾಂತರ ಮದುವೆ ಮಾಡಿಸಲಿದ್ದೀರಂತೆ.
ಇದು ನಿಜವೇ ಬಸವಣ್ಣ? ಅಂತ ಯಾವುದೇ ಮದುವೆ ನಡೆಯುತ್ತಿಲ್ಲವಲ್ಲ ಪ್ರಭು. ಸಮಗಾರ ಅರಳ ನಮಗ ಶೀಲನಿಗೂ ಬ್ರಾಹ್ಮಣರ ಮಧುವರಸರ ಮಗಳು ನೀಲನಿಗೂ ಮದುವೆ ನಡೆಯುತ್ತಿದೆ ಎಂದು ಕಲ್ಯಾಣದ ತುಂಬಾ ಸುದ್ದಿಯಾಗಿದೆಯಲ್ಲ ಬಸವಣ್ಣ. ಅವರಿಗೆ ಮದುವೆಯಾಗುತ್ತಿರುವುದೇನೋ ನಿಜ, ಆದರೆ ಅವರು ಸಮಗಾರ ಬ್ರಾಹ್ಮಣ ಜಾತಿಯವರಾಗಿ ಮದುವೆ ಆಗುತ್ತಿಲ್ಲ ಪ್ರಭು. ಏನು ಹರಳ ಸಮಗಾರನಲ್ಲವೇ, ಮಧುವರಸ ಬ್ರಾಹ್ಮಣನಲ್ಲವೇ? ಖಂಡಿತ ಅಲ್ಲ. ಅವರು ಇಷ್ಟಲಿಂಗ ದೀಕ್ಷೆಯ ಮೂಲಕ ಪುನರ್ಜಾತರಾಗಿದ್ದಾರೆ. ಲಿಂಗದ ಸ್ಪರ್ಶದೊಂದಿಗೆ ಶಿವಕುಲಜರಾಗಿದ್ದಾರೆ. ಅವರ ಮಕ್ಕಳು ಅಷ್ಟೇ. ಎಂತಹ ನಾದಡೇನು ಲಿಂಗವ ಮುಟ್ಟದವನೇ ಕೀಳು ಜಾತಿ. ಕುಲಬಹುದು ತಪ್ಪದು ಲಿಂಗ ಮುಟ್ಟಲೊಡನೆ, ಹೊನ್ನಹುದು ತಪ್ಪದು ಪರುಷ ಮುಟ್ಟಲೊಡನೆ. ಕೂಡಲ ಸಂಗಮ ದೇವನುಳ್ಳ ಸರ್ವ ಸಂದೇಹಿಗಳು. ಬಸವಣ್ಣ, ನೀವೇನು ಮಾತನಾಡುತ್ತಿರುವಿರಿ ಎಂಬ ಅರಿವು ನಿಮಗಿದೆಯೇ? ನಿಮ್ಮ ಪ್ರಕಾರ ಲಿಂಗ ಮುಟ್ಟದವರೆಲ್ಲ ಕೀಳು ಜಾತಿ, ಲಿಂಗ ಮುಟ್ಟಿದವರೆಲ್ಲ ಮೇಲು ಜಾತಿಯೇ? ಹಾಗಾದರೆ ನಾವೆಲ್ಲ ಸರ್ವ ಸಂದೇಹಿಗಳೇ? ನನ್ನ ಮಾತಿನ ಅರ್ಥ ಅದಲ್ಲ. ಮೇಲು ಕೀಳು ಎಂಬ ಭಾವನೆಯನ್ನು ಕಿತ್ತೆಸೆದು ಸರ್ವ ಸಮಾನತೆಯನ್ನು ಎತ್ತಿ ಹಿಡಿಯುವ ಸಾಧನವೇ ಇಷ್ಟಲಿಂಗ. ಇದನ್ನು ಧರಿಸಿದವರಿಗೆ ಕುಲ ಗೋತ್ರಗಳ ಹಂಗಿಲ್ಲ. ಅಂತೂ ಮಾದಿಗರ ಹುಡುಗನಿಗೆ ಬ್ರಾಹ್ಮಣರ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವುದು ಸತ್ಯವೆಂದು ನಿಮಗೆ ಗೊತ್ತಾಯಿತಲ್ಲ ಪ್ರಭು. ಇದಕ್ಕಿಂತ ಆಘಾತಕಾರಿ ಸುದ್ದಿಯೊಂದಿದೆ. ಅದನ್ನು ನಮ್ಮ ಭಟ್ಟರೇ ಹೇಳಿದ್ದು. ಹೇಳಿ ಭಟ್ಟರೇ. ಪ್ರಭು, ನಾಗಲಾಂಬಿಕೆ ಗಂಡನನ್ನು ಬಿಟ್ಟು ಓಡಿ ಬಂದಿದ್ದಾಳಂತೆ ಪ್ರಭು. ಲೋಹಾರ ಕಕ್ಕಯ್ಯನ ಮಿಕ್ಕ ಪ್ರಸಾದದಿಂದ ಚನ್ನ ಬಸವಣ್ಣ ಹುಟ್ಟಿದನೆಂದು ಜನರು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ ಪ್ರಭು. ಅಂದರೆ ಆ ಮಗು ಕಕ್ಕಯ್ಯನವರ ಹಾದರಕ್ಕೆ ಹುಟ್ಟಿದ್ದೆಂದು ಹೇಳಲು ಭಟ್ಟರು ಹಿಂಜರಿಯುತ್ತಿದ್ದಾರೆ ಪ್ರಭು. ಶಿವ ಶಿವ, ಏನು ನುಡಿಯುತ್ತಿರುವಿರಿ ತಂದೆ? ಆ ಕಕ್ಕಯ್ಯನವರ ವಯಸ್ಸೇನು, ನನ್ನ ಅಕ್ಕನ ವಯಸ್ಸೇನು? ಹಾಗಾದರೆ ಆಕೆಯ ಗಂಡ ಮನೆಯಲ್ಲಿಯೇ ಇದ್ದಾನೇನು? ಯಾರವನು? ಪ್ರಭು, ನಾನು ಮಂಗಳವೆಡೆಗೆ ಬಂದಾಗ ನನ್ನೊಂದಿಗೆ ನನ್ನ ಅಕ್ಕ, ಅವಳ ಪತಿ ಶಿವದೇವಯ್ಯ ಬಂದದ್ದನ್ನು ತಾವು ನೋಡಿದ್ದೀರಿ. ನನ್ನ ಮದುವೆಯನ್ನು ಅವರೇ ನಿಂತು ಮಾಡಿದ್ದನ್ನು ನಾನು ಹೇಳಬೇಕಾಗಿಲ್ಲ. ಆಗಲೇ ಅವರಿಗೆ ಚನ್ನಬಸವಣ್ಣನೆಂಬ ಪುಟ್ಟ ಬಾಲಕನಿದ್ದ. ಭಟ್ಟರೇ, ಸತ್ಯ ತಿಳಿಯದೆ ಮಾತನಾಡುವುದು, ಕಿವಿಯಿಂದ ಕಿವಿಗೆ ಸುಳ್ಳು ಸುದ್ದು ಹಬ್ಬಿಸುವುದು ಸಲ್ಲದು. ನಿಮಗೆ ಅನುಮಾನ ಬಂದಾಗಲೇ ಬಸವಣ್ಣನವರನ್ನು ನೇರವಾಗಿ ಕೇಳಬಹುದಿತ್ತು. ನಿಮ್ಮಂಥವರ ಚಾಡಿ ಮಾತುಗಳನ್ನು ನಂಬಿ ನಾವು ಕೂಡ ಬಸವಣ್ಣನವರ ಎದುರು ತಲೆ ತಗ್ಗಿಸುವ ಪರಿಸ್ಥಿತಿ ಬಂದಿದೆ. ಪ್ರಭು, ಅದಕ್ಕಾಗಿ ನಾನು ಈ ವಿಷಯ ಹೇಳಬಾರದೆಂದು ಸುಮ್ಮನಿದ್ದೆ ಪ್ರಭು. ನಮ್ಮ ಅಂಜಣ್ಣನವರು ಮತ್ತು ತಮ್ಮ ಅಪ್ಪಾಯಿಗಾಗಿ ಬಾಯಿ ಬಿಡಬೇಕಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರಭು. ಅರಳಯ್ಯ ಮಧುವರ್ಸರ ಮಕ್ಕಳ ಮದುವೆ ಸತ್ಯವೆಂದು ತಮಗೆ ಮನವರಿಕೆ ಆಗಿದೆ. ಮುಂದಿನ ಕ್ರಮ? ಪ್ರಭು, ಅಂತಹ ಮದುವೆ ನಡೆಯಕೂಡದು. ಅದೇನಾದರೂ ನಡೆದಿದ್ದೆ ಆದರೆ ರಾಜ್ಯದಲ್ಲಿ ಅರಾಜಕತೆ ಆಗುವುದರಲ್ಲಿ ಅನುಮಾನವಿಲ್ಲ. ವೈದಿಕರಷ್ಟೇ ಏಕೆ, ರಾಜ್ಯದ ಎಲ್ಲಾ ಜನರು ರಾಜ್ಯಾಡಳಿತದ ವಿರುದ್ಧ ತಿರುಗಿ ಬೀಳಬಹುದು. ಇದನ್ನೇ ವೈರಿ ರಾಜ್ಯದವರು ತಮ್ಮ ಅನುಕೂಲಕ್ಕೆ ದುರ್ಬಳಕೆ ಮಾಡಿಕೊಳ್ಳಬಹುದು. ಬಸವಣ್ಣ, ಆ ಮದುವೆಯನ್ನು ನಿಲ್ಲಿಸಿಬಿಡಿ. ಪ್ರಭು, ಇದು ಒತ್ತಾಯದ ಮದುವೆ ಅಲ್ಲ. ಎರಡೂ ಕುಟುಂಬಗಳು ಪರಸ್ಪರ ಒಪ್ಪಿ ಈ ಮದುವೆಯ ಸಿದ್ಧತೆಯಾಗಿದೆ. ಈಗ ಇದನ್ನು ನಿಲ್ಲಿಸುವುದು ತತ್ವದ್ರೋಹವಾಗುವುದು. ಪ್ರಭುಗಳ ಆದೇಶ ಮೀರಿ ಮದುವೆ ಮಾಡಿದರೆ ಮುಂದೇನಾಗಬಹುದೆಂದು ಊಹಿಸಿದ್ದೀರಾ ಬಸವಣ್ಣ? ಮುಂದಿನದನ್ನು ಊಹಿಸುವ ಅಗತ್ಯವೇನಿದೆ ಮಂಚಣ್ಣನವರೇ? ಎಲ್ಲರಂತೆ ಅವರು ಆದರ್ಶ ಗೃಹಸ್ಥ ಜೀವನ ನಡೆಸಬೇಕೆಂಬುದೇ ಈ ಅನುಭವ ಮಂಟಪದ ಉದ್ದೇಶ. ಹಠ ಒಳ್ಳೆಯದಲ್ಲ ಬಸವಣ್ಣ, ಒಳ್ಳೆಯದಲ್ಲ. ಮತ್ತೊಮ್ಮೆ ಆಲೋಚಿಸಿ ನೋಡಿ. ಹಠ ಒಳ್ಳೆಯದಲ್ಲ. ಪ್ರಭು, ಮಾನವರೆಲ್ಲ ಒಂದು ಎನ್ನುವಾಗ ಸನಾತನ ಧರ್ಮ ಮಾನವರಲ್ಲಿಯೇ ಶ್ರೇಷ್ಠ ಕನಿಷ್ಠ ಎಂದು ಹೇಳಿಲ್ಲವೇ? ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸನಾತನ ಧರ್ಮ ಕಲ್ಪಿಸಿದೆ. ನೋಡಿ ಪ್ರಭು, ತಮ್ಮೆದುರೇ ಸನಾತನ ಧರ್ಮ ಹೇಗೆ ಅವಹೇಳನ ಮಾಡುತ್ತಾರೆಂದು. ಪ್ರಭು, ಸನಾತನವಾದದ್ದು ಎಂದು ಎಲ್ಲದನ್ನು ಒಪ್ಪಬೇಕಾಗಿಲ್ಲ. ಮಾನವರಲ್ಲಿ ಮದುವೆಯಾಗುವುದು ತಪ್ಪಲ್ಲ. ಅದನ್ನು ನಿಲ್ಲಿಸುವ ಅಗತ್ಯವೂ ಇಲ್ಲ. ಅದಕ್ಕಾಗಿ ಕೋಲಾಹಲ ನಡೆಯುವುದು ಎಂದರೆ ಅದು ಜನಸಾಮಾನ್ಯರಿಂದಲ್ಲ, ಪಟ್ಟಭದ್ರ ಹಿತಾಸಕ್ತರಿಂದ. ಆದರೂ ಮತ್ತೊಮ್ಮೆ ಆಲೋಚಿಸಿ ನೋಡಿ ಬಸವಣ್ಣ, ಇದು ನಾಳೆ ನಮ್ಮ ನಿಮ್ಮ ವಿಶ್ವಾಸಕ್ಕೆ ಅಡ್ಡಿಯಾಗಬಹುದು. ಪ್ರಭು, ಈ ಮದುವೆ ನಮ್ಮ ವಿಶ್ವಾಸಕ್ಕೆ ಎಂದೂ ಅಡ್ಡಿಯಾಗದು. ಸಾರ್ವಜನಿಕರ ಹಿತ ಕಾಪಾಡದಿದ್ದರೆ ಅಂತ ಅಧಿಕಾರ ಇದ್ದು ಪ್ರಯೋಜನವಾಗದು. ಅಧಿಕಾರದಲ್ಲಿದ್ದಾಗ ಎಲ್ಲರೂ ಆದರ್ಶ ಹೇಳುವವರೇ. ಒಮ್ಮೆ ಅಧಿಕಾರದಿಂದ ಹೊರಬರಲಿ, ಆಗ ಅವರ ಆದರ್ಶಗಳು ಕೊಳಚಿ ಬೀಳುತ್ತವೆ. ಏನೆಂಬುದನ್ನು ಬಲ್ಲೆ ಮಂಚಣ್ಣನವರೇ. ಪ್ರಭು, ಈ ಅಧಿಕಾರದ ಆಸೆಯಿಂದಲೇ ಇವರಿಗೆ ಆಟ ಹೂಡಿದ್ದಾರೆ ಪ್ರಭು. ಸುಖ ಬಂದೆಡೆ ಪುಣ್ಯದ ಫಲವೆನ್ನೆನು, ದುಃಖ ಬಂದೆಡೆ ಪಾಪದ ಫಲವೆನ್ನೆನು. ಕೂಡಲ ಸಂಗಮ ದೇವ. ರಾಜ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕಾಗುತ್ತದೆ ಬಸವಣ್ಣ.
ರಾಜನ ಆಜ್ಞೆಯೆಂದು ಯಾರು ಉಲ್ಲಂಘಿಸುವಂತಿಲ್ಲ. ಕ್ಷಮಿಸಿ ಪ್ರಭು, ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ. ನಿಮ್ಮ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ, ತೆಗೆದುಕೊಳ್ಳಿ ನಿಮ್ಮ ಅಧಿಕಾರವನ್ನು. ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ ಆ ಆ ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ ಆ ಆ ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ. ಬಸವಣ್ಣ, ಬಸವಣ್ಣ! ಅಯ್ಯೋ, ಹೋಗಿಯೇ ಬಿಟ್ಟರಲ್ಲ ಪ್ರಭು. ಇನ್ನು ಮಹಾಮಂತ್ರಿ ಪದವಿ ಯಾರಿಗೆ? ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ ಆ ಆ ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ ಆ ಆ ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತದರ್ಧ ಆ ಆ ಧೀಂ ಧೀಂ ತನನ 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 ಧೀಂ ಧೀಂ ತದರ್ಧ. ಇನ್ನೇನಿದ್ದರೂ ನನ್ನ ಆಟ. ಆ ಬಸವನ ಕಾಲ ಮುಗಿಯಿತು. ಇನ್ನು ಅವನಿಗೆ ನೇಣುಗಂಬವೇ ಗತಿ. ಪ್ರಭು, ಮುಂದಿನ ಕಾರ್ಯ? ಧರ್ಮಶಾಸ್ತ್ರ ಉಲ್ಲಂಘಿಸಿದವರ ಕಣ್ಣು ಕೀಳಿಸೋಣ. ಆನೆಯ ಕಾಲಿಗೆ ಎಳೆಯೂಟೆ ಕಟ್ಟಿಸಿ ಎಳೆಸೋಣ. ನಡೆಯಿರಿ, ನಡೆಯಿರಿ, ನಡೆಯಿರಿ. ಊರದ ಚೇಳಿನ ಎರದ ಬೆನೆಯಲ್ಲಿ ಊರದ ಚೇಳಿನ ಎರದ ಬೆನೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಅಹ ನರಳಿತ್ತು ನರಳಿತ್ತು ಓಹ್ ನರಳಿತ್ತು. ನೀನೇ ಹೀಗೆ ಧೈರ್ಯಗೆಟ್ಟರೆ ನಮಗೆ ಗತಿ ಯಾರು ಬಸವಣ್ಣ? ಮುಂದೇನಾಗುವುದೋ ಆಗಲಿ. ಅಕ್ಕ, ನಾನು ನನಗಾಗಿ ಚಿಂತಿಸುತ್ತಿಲ್ಲ. ನಮ್ಮ ಆದರ್ಶಗಳಿಗಾಗಿ ಆ ಮಕ್ಕಳ ಬದುಕನ್ನು ಬಲಿ ಕೊಡುವುದು ಸರಿಯೇ? ಇದು ನೀವಾಡುವ ಮಾತೆ. ಆದರ್ಶಕ್ಕಾಗಿ ಅಧಿಕಾರವನ್ನೇ ತ್ಯಜಿಸಿದ ನೀವು. ಗಂಗಾ, ನನಗೆ ಅಧಿಕಾರಕ್ಕಿಂತ ಆದರ್ಶ ಮುಖ್ಯ ನಿಜ. ಆದರೆ ಈ ಸಂಪ್ರದಾಯಬದ್ಧ ಸಮಾಜ, ಪುರೋಹಿತ ಪರಂಪರೆಯವರು, ಪಟ್ಟಭದ್ರ ಹಿತಾಸಕ್ತರು ಇದಕ್ಕೆ ಏನು ಬೇಕಾದರೂ ಕುತಂತ್ರ ಮಾಡಬಲ್ಲರು. ಅವರು ಏನು ಬೇಕಾದರೂ ಮಾಡಲಿ. ನೀಲ, ಅವರು ನನ್ನ ಅಕ್ಕನ ಶೀಲವನ್ನೇ ಅನುಮಾನಿಸಲಿಲ್ಲವೇ? ನಾಳೆ ಅವರು ಪ್ರಭುಗಳ ಕಿವಿಯೂದಿ ಹರಳಯ್ಯ, ಮಧುವರಸ, ನೀಲ, ಶೀಲರಿಗೆ ಮತ್ತೇನು ಅಪಾಯ ತಂದೊಡ್ಡುವರು ಎಂದು ನನ್ನ ಮನಸ್ಸು ಗಲಿಬಿಲಿಗೊಳ್ಳುತ್ತಿದೆ. ಬಸವಣ್ಣ, ಆಡಿಕೊಳ್ಳುವವರ ನಾಲಿಗೆಗೆ ಕಡಿವಾಣ ಹಾಕಲು ಸಾಧ್ಯವೇ? ಅವರು ನನ್ನ ಶೀಲವನ್ನು ಶಂಕಿಸಿದ ಮಾತ್ರಕ್ಕೆ ನಾನೇನು ಶೀಲಗೆಟ್ಟವಳಾಗುವುದಿಲ್ಲ. ನಾನೇನೆಂಬುದು ನನಗೆ ಗೊತ್ತು. ಗಂಗಾ, ಪ್ರಧಾನಿಯಾಗಿ ಬಸವಣ್ಣ ಹರಗಣ ಭಕ್ತಿಯನ್ನು ಬಿಟ್ಟವನಲ್ಲ. ಹಾಗಂತ ರಾಜ್ಯಕ್ಕೆ ನ್ಯಾಯ ಒದಗಿಸುವಲು ಹಿಂದೆ ಬಿದ್ದಿಲ್ಲ. ಲಿಂಗ ಪೂಜೆ, ಜಂಗಮ ದಾಸೋಹವನ್ನು ನಿಲ್ಲಿಸಿಲ್ಲ. ಅನುಭವ ಮಂಟಪದ ಸದ್ಗೋಷ್ಠಿಯನ್ನು ತಪ್ಪಿಸಿಲ್ಲ. ಅಕ್ಕ, ಇದೆಲ್ಲ ನಡೆದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವುಗಳು. ನಾವು ನಿಮಿತ್ತ ಮಾತ್ರ. ಎಲ್ಲವೂ ನಿಮ್ಮ ಸಂಕಲ್ಪದಿಂದಲೇ ಕಾರಣ. ಇಲ್ಲ, ನೀವೆಲ್ಲ ಸಹಕಾರ ಕೊಡದಿದ್ದರೆ ಈ ಬಸವಣ್ಣ ಎಂದು ಹೇಳ ಹೆಸರಿಲ್ಲದಂತಾಗುತ್ತದೆ. ನೀನೇನೇ ಹೇಳು ಬಸವಣ್ಣ, ನಿನ್ನ ಕಾರಣಕ್ಕಾಗಿ ನಾನು ಗೌರವದಿಂದ ಬಾಳ್ವೆ ನಡೆಸುವಂತಾಗಿದೆ. ಅದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅಕ್ಕ, ಈಗ ನಾನು ಏನು ಮಾಡಬೇಕೆಂಬುದು ನಿನ್ನ ಅಭಿಪ್ರಾಯ? ಮೊದಲು ಆ ಮಕ್ಕಳ ಮದುವೆಯನ್ನು ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿ ಮಾಡೋಣ. ಮುಂದೇನಾಗುವುದೋ ಆಗಲಿ. ಆಗಲಿ, ಎಲ್ಲರೂ ಸೇರಿ ಅವರ ಕಲ್ಯಾಣವನ್ನು ಹಿಂದೆ ಅನುಭವ ಮಂಟಪದಲ್ಲಿ ನೆರವೇರಿಸೋಣ. ಆಗಲಿ. ಅಂಜಿದಳೆ ಮಾಡದು, ಅಳುಕಿದಳೆ ಮಾಡದು, ವಜ್ರ ಪಂಜರದೊಳಗೆ ಇದ್ದಡೆ ಮಾಡದು, ತಪ್ಪದು ಲಲಾಟಲಿಗಿದ
ಕೇಳಿದ್ರ ಎಂತವರ ಕಣ್ಣಲ್ಲೂ ಸಿಟ್ಟು ಬರುತ್ತಮ್ಮ. ಆ ಪಾಪಿಗಳನ್ನ ಕೊಲೆ ಮಾಡುವಷ್ಟು ಸಿಟ್ಟು ಬರುತ್ತೆ. ನಿಮ್ಮ ವಚನದ ಕಟ್ಟುಗಳನ್ನು ಸಂರಕ್ಷಿಸಲು ನಾನು ಸಹಾಯ ಮಾಡುತ್ತೇನೆ. ಈಗ ಆ ತಾಯಿ ಎಲ್ಲಿದ್ದಾಳಮ್ಮ? ಶರಣರೇ, ಶರಣರೇ, ಅದು ಅಜ್ಜ ಅಕ್ಕ ನಾಗಮ್ಮನವರು ಇತ್ತಲೇ ಬರುತ್ತಿದ್ದಾರೆ. ಶರಣರೇ, ತಾಯಿ, ತಮ್ಮನ್ನು ಈ ಘೋರ ಅರಣ್ಯದಲ್ಲಿ ನೋಡುತ್ತೇವೆಂದು ನಾವು ಅಂದುಕೊಂಡಿರಲಿ. ಈ ಉಳವಿಯ ಕಾಡು ಬಹಳ ಭಯಂಕರವಾದದ್ದು ತಾಯಿ. ಇಂತಹ ಕಾಡೇ ನಮ್ಮ ವಾಸಕ್ಕೆ ಸೂಕ್ತ. ರಕ್ಷಣೆ ಪಡೆಯಲು ಇದಕ್ಕಿಂತ ಯೋಗ್ಯವಾದ ಸ್ಥಳ ಮತ್ತೊಂದಿಲ್ಲ. ಕದಂಬ ರಾಜ್ಯದ ರಾಣಿ ಮೈಲಾಳ ದೇವಿಯವರು ನಮ್ಮ ಪರ್ಣ ಕುಟೀರದ ಮೇಲೆ ಎಲ್ಲಾ ವ್ಯವಸ್ಥೆ ಮಾಡಿದ್ದು ನೆಮ್ಮದಿಯಿಂದ ಉಸಿರಾಡುವಂತಾಗಿದೆ. ಯೋಗ್ಯವಾದ ಸ್ಥಳವೇನೋ ಸಿಕ್ಕಿತು. ಆದರೆ ಬಸವಣ್ಣನೇ ನಮಗೆ ಬೆನ್ನೆಲುಬು ಆಗಿದ್ದ. ಅವನೇ ನಮಗೆ ದೊಡ್ಡ ರಕ್ಷಣೆಯಾಗಿದೆ. ಈಗ ಅವನು ಕೂಡಲ ಸಂಗನಲ್ಲಿ ಐಕ್ಯನಾದ ಸುದ್ದಿ ತಿಳಿದು ಬಂದಿದೆ. ನಾವು ಮಾಡಬೇಕಾಗಿರುವ ಕಾರ್ಯ ಸಾಗರದಷ್ಟಿದೆ. ಸರಿ, ಹಾಗಾದರೆ ನಡೆಯಿರಿ. ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರರು ನಮಗೆ ಎಲ್ಲಾ ವ್ಯವಸ್ಥೆ ಮಾಡಿಸಿದ್ದು ಶರಣರ ವಿಶ್ರಾಂತಿಗೆ, ವಚನಗಳ ರಕ್ಷಣೆಗೆ ತುಂಬಾ ಸಹಕಾರಿಯಾಯಿತು. ಏನಾದರೇನು, ಸೊಲ್ಲಾಪುರದಿಂದ ಮುಂದೆ ಬಂದಾಗ ಆಗಿದ್ದಾದರೂ ಏನು, ಅದನ್ನು ನೆನೆಸಿಕೊಂಡರೆ ಈಗಲೂ ಏನಾಯಿತು? ಮಡಿವಾಳ ಮಾಚಿದೇವರು ವೀರಭದ್ರಿಗಳಂತೆ ಹೋರಾಡಿ ಹಲವು ಶರಣರ ಪ್ರಾಣ ಕಾಪಾಡಿ ಕೊನೆಗೆ ಸೋಗಲ ಗುಡ್ಡದ ಸಮೀಪ ಪ್ರಾಣ ಕಳೆದುಕೊಳ್ಳಬೇಕಾಯಿತು. ಶರಣರು ಮರಣ ಕಂಜುವರಲ್ಲ ಎಂದು ಸಾಬೀತುಪಡಿಸಿದರು ತಾಯಿ. ಬಸವಣ್ಣ ಬಿತ್ತಿದ ಸಂದೇಶವನ್ನು ನಾಡಿನಾದ್ಯಂತ ಹರಡಬೇಕಿದೆ. ಮತ್ತೆ ಕಲ್ಯಾಣವನ್ನು ಕಟ್ಟಲು ಕಂಕಣ ತೊಡೋಣ. ಶಿವಧೋ 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 ಶಿವಧೋ. ಶಿವಧೋ 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 ಶಂಭೋ ಶಿವ ಶಂಭೋ. ಶಿವಧೋ 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 ಶಂಭೋ ಶಿವ ಶಂಭೋ. ಶರಣ ಧರ್ಮದ ಯಾತ್ರೆ ಇದು, ಅಂತಃಕರಣದ ಯಾತ್ರೆ ಇದು. ಶರಣ ಧರ್ಮದ ಯಾತ್ರೆ ಇದು, ಅಂತಃಕರಣದ ಯಾತ್ರೆ ಇದು. ಶಿವಧೋ 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 ಶಂಭೋ ಶಿವ ಶಂಭೋ. ಶಿವಧೋ 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 ಶಂಭೋ ಶಿವ ಶಂಭೋ. ತ್ರಿಕರಣ ಶುದ್ಧಿಯ ಯಾತ್ರೆ ಇದು, ಆತ್ಮೋನ್ನತಿಯ ಯಾತ್ರೆ ಇದು. ತ್ರಿಕರಣ ಶುದ್ಧಿಯ ಯಾತ್ರೆ ಇದು, ಆತ್ಮೋನ್ನತಿಯ ಯಾತ್ರೆ ಇದು. ವಚನ ಸಾಹಿತ್ಯ ಯಾತ್ರೆ ಇದು, ಶಂಭೋ ಶಿವ ಶಂಭೋ. ವಚನ ಸಾಹಿತ್ಯ ಯಾತ್ರೆ ಇದು, ಶಂಭೋ ಶಿವ ಶಂಭೋ. ಶಿವಧೋ 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 ಶಂಭೋ ಶಿವ ಶಂಭೋ. ಶಿವಧೋ 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 ಶಂಭೋ ಶಿವ ಶಂಭೋ. ತಾಯಿ, ನಾವೀಗ ಕಲ್ಯಾಣದಿಂದ ಬಹುದೂರ ಬಂದಿದ್ದೇವೆ. ಸಿದ್ದರಾಮೇಶ್ವರರ ಕಾರ್ಯಕ್ಷೇತ್ರ ಸೊಲ್ಲಾಪುರ, ಪ್ರಭುದೇವರ ಹುಟ್ಟೂರು ಬಳ್ಳಿಗಾವಿ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುತಡಿ, ಹೀಗೆ ಹಲವು ಕ್ಷೇತ್ರಗಳನ್ನು ಸುತ್ತಿ ಸುತ್ತಿ ಮಲೆನಾಡಿನ ಮುಳ್ಳಯ್ಯನಗಿರಿ ಹಿಂದಿಟ್ಟು ಈಗ ಈ ತರೀಕೆರೆಯ ಎಣ್ಣೆ ಹೊಳಗೆ ಬಂದಿದ್ದೇವೆ ತಾಯಿ. ಇಲ್ಲಿಯ ಕಾಡು ಉಳವಿಯ ಕಾಡಿನಂತೆ ಪ್ರಶಾಂತವಾಗಿದೆ. ಬಸವಣ್ಣ, ಅಧಿಕಾರ ತ್ಯಜಿಸಿ ಕಲ್ಯಾಣ ಬಿಟ್ಟು ಹೋಗಬೇಡಿ. ಬಿಚ್ಚಳ ಪ್ರಭುಗಳು ಅಂಗಲಾಚಿ ಬೇಡಿಕೊಂಡಾಗ
ಬಸವಣ್ಣ ಒಪ್ಪಿದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮಾರ್ಗದರ್ಶನ ಮಾಡುವ ಶಕ್ತಿ ಯುಕ್ತಿ ಎರಡೂ ನನ್ನಲ್ಲಿಲ್ಲ. ಇದು ತಾಯಿ, ನಮ್ಮ ಇದುವರೆಗಿನ ಪರಿಶ್ರಮ ಸಾರ್ಥಕವಾಗಿದೆ. ದಿನದಿಂದ ದಿನಕ್ಕೆ ಈ ಎಣ್ಣೆ ಹೊಳೆಯ ಅನುಭವ ಮಂಟಪಕ್ಕೆ ಧರ್ಮಾಸಕ್ತರು ಬರುತ್ತಿದ್ದಾರೆ. ಕಲಿಕೇತಯ್ಯನವರೇ, ನಾವು ಹಳ್ಳಿಗಳಿಗೆ ಹೋಗಿ ವಚನ ಸಾಹಿತ್ಯದ ಪರಿಚಯ ಮಾಡಿಸೋಣ. ಇಷ್ಟಲಿಂಗ ಪೂಜೆಯ ಮಹತ್ವ ತಿಳಿಸೋಣ. ಈ ವಿಚಾರದಲ್ಲಿ ತಾವೇ ನಮಗೆ ಮಾರ್ಗದರ್ಶನ ಮಾಡಬೇಕು ತಾಯಿ. ನನಗೀಗ ಬಸವಣ್ಣ ಚನ್ನ ಬಸವಣ್ಣ ಕರೆದಂತಾಗುತ್ತಿದೆ. ಕೂಡಲ ಸಂಗಮ ಉಳವಿಯ ನೆನಪು ಮತ್ತೆ ಕಾಡುತ್ತಿದೆ. ನನಗೀಗ ಸಂಪೂರ್ಣ ವಿಶ್ರಾಂತಿ ಬೇಕಿದೆ. ತೆಗೆದುಕೊಳ್ಳಿ. ನೀವಿನ್ನು ಹೊರಡಿ. ಕಲ್ಲ ಬಿತ್ತಿ ನಿಜ ನೆರೆದಲ್ಲಿ, ಕಲ್ಲ ಬಿತ್ತಿ ನಿಜ ನೆರೆದಲ್ಲಿ ಪಲ್ಲವಿಸುವುದೇ ಸಿಟದ ಬೀಜದ ವೃಕ್ಷದಂತೆ, ಪಲ್ಲವಿಸುವುದೇ ಸಿಟದ ಬೀಜದ ವೃಕ್ಷದಂತೆ. ಶ್ರದ್ಧೆ ಸನ್ಮಾರ್ಗ ಭಕ್ತಿಗಿಲ್ಲದಲ್ಲಿ, ಶ್ರದ್ಧೆ ಸನ್ಮಾರ್ಗ ಭಕ್ತಿಗಿಲ್ಲದಲ್ಲಿ ಗುರು ಭಕ್ತಿ ಶಿವಲಿಂಗ ಪೂಜೆ ಚರ ಸೇವೆ, ಗುರು ಭಕ್ತಿ ಶಿವಲಿಂಗ ಪೂಜೆ ಚರ ಸೇವೆ. ತ್ರಿವಿಧಾಗಿತ್ತವೆ ಉಳಿಯಿತ್ತು, ತ್ರಿವಿಧಾಗಿತ್ತವೆ ಉಳಿಯಿತ್ತು, ತ್ರಿವಿಧಾಗಿತ್ತವೆ ಉಳಿಯಿತ್ತು. ಗುರುವಿಂಗೆ ಜನ್ಮ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಸಂಗಮಕ್ಕೆ ಧನವ ಕೊಟ್ಟು, ಇಂದೇ ತ್ರಿವಿಧಕ್ಕೆ ತ್ರಿವಿಧಾಮ ಕೊಟ್ಟು, ಶುದ್ಧನಾದೆನು ಗಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.